ಮಂಜುನಾಥಾಯ ನಮಃ. ಓಂ ಶ್ರೀ ಅನಂತಪದ್ಮನಾಭಾಯ ನಮಃ. ಓಂ ಶ್ರೀ ಮಾಯಮಹಾದೇವ ನಮಃ. ಪರಮ ಪೂಜ್ಯ ಕಾನೂನಿಂದನ್ನ ಪದವಿರಂಗದಲ್ಲಿ ನಮಸ್ಕರಿಸುವುದು. ಸಾವಿರದ 1957ನೇ ಮಧ್ಯवर्ती ಶಿಬಿರ ಇಡೀ ಕಾವಂಜರ್ನ ಈ ಒಂಜಿ ಮಣ್ಣದ ನೆಲದ ಪರಿಪೂರ್ಣತೆ ಔಡು ಪಂಡು ಒಂಜಿ ಹಿತದೃಷ್ಟಿ ಒಂದು ಇನಿ ಬೆಲಾಲ ಗ್ರಾಮದ ಸ್ವಪ್ರಜೆಗಳು ಅಂಚನೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಅಡಿಟ್ ಅಂಚನೆ ಜನಜಾಗೃತಿ ವೇದಿಕೆದ ಅಡಿಟ್ ಈ ಒಂಜಿ ಮಧ್ಯವರ್ತಿ ಶಿಬಿರ ಯಶಸ್ವಿ ಪರಿಪೂರ್ಣದ ಆದ್ಯತೆ ಕೊಟ್ಟು ನಮಕ್ ಈ ಒಂಜಿ ಚಾವಟ್ಟು ನಮಕ್ ಆಶೀರ್ವಾದ ಪ್ರಕಟಿಸಿದ ನಮ್ಮ ಪರಮ ಪೂಜ್ಯ ಕಾವಂದರಣಿಸಿದ ಶ್ರೀ ಕ್ಷೇತ್ರದ ನಮ್ಮ ಪೂರ ಪರಮ ಪೂಜ್ಯ ಕಾವಂದರಿಗೆ ನಮ್ಮ ಈ ಒಂಜಿ ಅವಸ್ಥಾಪನಾ ಸಮಿತಿದ ಪರವಾದ ಅಂಚನೆ ತೀರ್ಥನಿಂದ ಸಮಸ್ತ ಭಕ್ತ ಬಾಂಧವರ ಪರವಾದ ಪ್ರೀತಿಪೂರ್ವಕ ಅಂಚಿನ ಸೌಮ್ಯರಲ್ಲಿ ಸಂದೇಶ ಅಂಚನೆ ಈ ಒಂಜಿ ಮಧ್ಯವರ್ಜನ ಶಿಬಿರದ ಒತ್ತುಗು ಜನಜಾಗೃತಿ ವೇದಿಕೆದ ಬೆಳ್ತಂಗಡಿ ಜನಜಾಗೃತಿ ವೇದಿಕೆದ ಸ್ಥಾಪಕ ಅಧ್ಯಕ್ಷರಾಗಿನ ಕುಸುಮ್ ಶಾಲೆಯನ್ನು ಹಿಡಿತ ಈ ಒಂಜಿ ಚಾವಡಿದ ಪೊನ್ನೋಡು ನಮ್ಮ ಒಟ್ಟುಗುಳ್ಳರು ಇಂದರಿಗೆ ನಮ್ಮ ಪೂರ್ವ ಜನತ ಪರವಾದ ಪ್ರೀತಿ ಪೂರ್ವಕವಾಗಿನ ಸೌಮ್ಯರಲ್ಲಿ ಸಂದಾಯ ಅಂಚನೆ ಬೆಳ್ತಂಗಡಿ ಜನಜಾಗೃತಿ ವೇದಿಕೆದ ಮಾಜಿ ಅಧ್ಯಕ್ಷರಾಗಿನ ಶ್ರೀಮತಿ ಶಾರದಾ ರೈಕ್ಲು ಹಿಡಿತ ಈ ಒಂಜಿ ಚಾವಡಿನ ಮಟ್ಟಿಗೂ ಆಶೀರ್ವಾದ ಇದರಿಂದ ಪ್ರೀತಿ ಪೂರ್ವಕವಾಗಿನ ಸೌಮ್ಯರಲ್ಲಿ ಸಂದಾಯ ಅಂಚನೆ ನಲ್ಲೂರಿ ಜನಜಾಗೃತಿ ವೇದಿಕೆದ ಮಾಜಿ ಅಧ್ಯಕ್ಷರಾಗಿನ ಅಡೂರು ವೆಂಕಟರಾವ್ ಇಡೀ ನಮ್ಮ ಈ ವೇದಿಕೆ ನಮ್ಮೊಟ್ಟಿಗೂ ಉಪಸ್ಥಿತರಿರಲಿ ಇಂದಿರಲಿಲ್ಲ ನಮ್ಮ ಪೂರ್ವ ಜನತ ಪರದ ಪ್ರೀತಿ ಪೂರ್ವಕವಾಗಿನ ಸೌಮ್ಯರಲ್ಲಿ ಸಂದಾಯ ಮಾಡುವುದಿಲ್ಲ. ಅಂಚನೆ ನನ್ನೂರಿ ಜನಜಾಗೃತಿ ವೇದಿಕೆದ ಮಾಜಿ ಅಧ್ಯಕ್ಷರಾಗಿನ ನಮ್ಮೂರುದಾರಚಿನ್ನ ಹಿರಿಯರಾಗಿನ ತಿಮ್ಮಪ್ಪ ಗೌಡಬಂದೂರು ಇವರೆಲ್ಲ ಈ ವೇದಿಕೆ ಉಪಸ್ಥಿತರಿರಲಿ ಇಂದಿರಲಿಲ್ಲ ನಮ್ಮ ಪೂರ್ವ ಜನತ ಪರವಾದ ಪ್ರೀತಿ ಪೂರ್ವಕವಾಗಿನ ಸೌಮ್ಯರಲ್ಲಿ ಸಂದಾಯ ಮಾಡುವುದಿಲ್ಲ. ಅಂಚನೆ ಜನಜಾಗೃತಿ ವೇದಿಕೆ ಬೆಳ್ತಂಗಡಿ ಪ್ರಸ್ತುತ ಅಧ್ಯಕ್ಷರಾಗಿನ ನನ್ನ ಆತ್ಮೀಯರಾಗಿನ ಕಾಶಿಂ ಮಲ್ಲಿಂಗಮನೆ ಇನ್ನೆಲ್ಲ ನೀತ ಈ ವೇದಿಕೆ ನಮ್ಮೊಟ್ಟಿಗೂ ಭಾಗಿಯಾದ ಇದರ ಪ್ರೀತಿ ಪೂರ್ವಕವಾಗಿನ ಸೌಮ್ಯರಲ್ಲಿ ಸಂದಾಯ ಮಾಡುವುದಿಲ್ಲ. ಸಾವಿರದ 827ನೇ ಮಧ್ಯವರ್ಜನ ಶಿಬಿರದ ಗೌರವಾಧ್ಯಕ್ಷರನ್ನ ಪಿತರಾಗಿನ ಸನ್ಮಾನ್ಯ ಶ್ರೀ ಚಿತ್ತನಗೌಡರು ಆಯ್ತು ಈ ವೇದಿಕೆ ನಮ್ಮೊಟ್ಟಿಗುಳ್ಳರು ಇದರಲ್ಲಿ ಪ್ರೀತಿ ಪೂರ್ವಕವಾದ ಸ್ವಾಗತಿಸುವುದಿಲ್ಲ. ಅಂಚನೆ ನಮ್ಮ ಗ್ರಾಮದ ಪ್ರಥಮ ಪ್ರಜೆಯನ್ನ ಶ್ರೀಮತಿ ವಿದ್ಯಾ ಶ್ರೀನಿವಾಸ್ ಇವರೆಲ್ಲ ವಿನಿತ ಈ ವೇದಿಕೆ ನಮ್ಮೊಟ್ಟಿಗೂ ಅಲಂಕರಿಸಿದ್ದಾರೆ ಇದರೆಲ್ಲ ಪ್ರೀತಿ ಪೂರ್ವಕವಾದ ಸ್ವಾಗತಿಸುವುದಿಲ್ಲ. ಸಾವಿರದ 827ನೇ ಶಿಬಿರದ ಯಶಸ್ವಿಗೆ ಕಾರಣಕರ್ತರಾಗಿನ ಶಿಬಿರಾಧಿಕಾರಿಗಳು ಅಂಚನೆ ಈ ಒಂದು ಶಿಬಿರನು ಯಶಸ್ವಿ ಮಲ್ಪರ ಕಾರಣಕರ್ತರಾಗಿನ ಶಿಬಿರಾರ್ಥಿಗಳು ಅಂಚನೆ ನಮ್ಮ ಜನಜಾಗೃತಿ ವೇದಿಕೆದ ಪೂರ ಪದಾಧಿಕಾರಿಗಳು ಅಂಚನೆ ಪ್ರಗತಿ ಬಂಧು ಸ್ವಸಹಾಯ ಸಂಘ ಒಕ್ಕೂಟದ ಸಮಸ್ತ ಪದಾಧಿಕಾರಿಗಳು ನವಜೀವನ ಸಮಿತಿದ ಸಮಸ್ತ ಪದಾಧಿಕಾರಿಗಳು ಅಂಚನೆ ಶೌರ್ಯ 20 ನಿರ್ವಹಣದ ಪೂರ ಪದಾಧಿಕಾರಿಗಳು ಅಂಚನೆ ಈ ಒಂದು ಶಿಬಿರದ ಯಶಸ್ವಿಗೆ ಕಾರಣಭೂತರಾಗಿನ ಕ್ಷೇತ್ರದ ಪ್ರತಿಯೊಂದು ಭಕ್ತ ಬಾಂಧವರನ್ನ ಪ್ರೀತಿಪೂರ್ವಕವಾದ ಸ್ವಾಗತಿಸುವುದು ಅಂಚನೆ ಹಿಡಿತ ಈ ಕಾರ್ಯಕ್ರಮದ ಯಶಸ್ವಿ ಬಿಂದು ಆಗಿನ ನಮ್ಮ
ಪ್ರಸ್ತುತಗಳೆಲ್ಲ ಪ್ರೀತಿಪೂರ್ವಕವಾದ ಸ್ವಾಗತಿಸುವುದು ಹಿಡಿತ ಈ ಒಂದು ಆಶೀರ್ವಚನ ಕಾರ್ಯಕ್ರಮಕ್ಕೆ ಇಲ್ಲಿ ಪೂರ ಪ್ರೀತಿಪೂರ್ವಕವಾದ ಎದುರುಕೊಳ್ಳುವುದು ಮಾತಿರಲಿಲ್ಲ ಪೂಜ್ಯರಿನ ಮುಖಾರೆ ಮತ್ತು ರಚನ ಮಾತಿರಲಿಲ್ಲ ಮೂಕೆ ಎದುಕೊಂಡು ಚಿನ್ನಾರೆ ಶ್ರೀನಿವಾಸಗೌಡ ಪ್ರವಾಸಾಪುರ ಸಮಿತಿಯ ಗುರುಕಾರರು ಮೇರೆಲ್ಲ ಮೂಕೆ ಎದುಕೊಂಡು ಪರಮ ಪೂಜ್ಯಕ ಬಂದರಿಗೆ ಭಕ್ತಿಡೆ ಮಾನಾದಿಗೆ ಮಲ್ಪುರಚನ ಪಟ್ಟು ಸುರುಕಾದೆ ವ್ಯವಸ್ಥಾಪನ ಸಮಿತಿಯ ಗೌರವ ಗುರುಕಾರ ಮುಖ ಮಾತ ಬದುಕಿನಲ್ಲಿ ಬರ್ತದೆ ಪರಮ ಪೂಜ್ಯ ಕಾವಂದರಿಗೆ ಈ ಪೊಂದುದ ಗೌರವ ಮಾತಾಡಿ ಇದನ್ನ ಸದಸ್ಯರಲ್ಲಿ ಇದ್ದರೆ ವ್ಯವಸ್ಥಾಪನ ಸಮಿತಿಯಲ್ಲಿ ಸದಸ್ಯರು ಜನಜಾಗೃತಿ ವೇದಿಕೆಯಲ್ಲಿ ಪರಮ ಪೂಜ್ಯ ಕಾವಂದರಿಗೆ ಗೌರವ ಅರ್ಪಣೆ ವಸಂತ ಶಾಲೆ ಕೇಂದ್ರ ಸ್ಥಾಪಕ ಗುರುಕಾರರಲ್ಲಿ ಹೋಗ್ತಾರೆ ಮಾತೆ ಮಾಜಿ ಗುರುಕಾರರಲ್ಲಿ ಇದ್ದದೆ ಪರಮ ಪೂಜ್ಯ ಕಾವಂದರಿಗೆ ಈ ಹೊತ್ತದ ಶೌರ್ಯ ವಿಪತ್ತು ಘಟಕದ ಬಿಡಾಲ್ ಒಕ್ಕ ತಾಲೂಕದ ಮಾಸ್ಟರ್ ಸ್ನೇಕ್ ಪ್ರಕಾಶ್ ಒಕ್ಕ ಕ್ಯಾಪ್ಟನ್ ಸಂತೋಷ್ ಮಾಜರ್ ಗುರುಣಿಕೆತ ಮಾಸ್ಟರ್ ರಾಘವೇಂದ್ರ ಯುಪಿ ಬೇನೂರು ಕ್ಯಾಪ್ಟನ್ ಸತೀಶ್ ಆಚಾರ್ಯ ಒಕ್ಕ ಮಾತ ತಂಡದಲ್ಲಿದೆ ಪರಮ ಪೂಜ್ಯ ಕಾವಂದರಿಗೆ ಈ ಪೊರ್ತದ ಗೌರವ ಬಂದಾನೆ ಮಾತ ಶೌರ್ಯದಾಗಲೇ ವೇದಿಕೆಯ ವೇದಿಕೆ ಬರ್ತದೆ ಪರಮ ಪೂಜ್ಯ ಕಾವಂದರಿಗೆ ಬೆಟ್ಟಗಡಿ ಒಬ್ಬ ಗುರುವಾಣಿಕೆರೆ ತಾಲೂಕದ ಶೌರ್ಯ ವಿಪತ್ತು ಘಟಕದಲ್ಲಿ ಹಿಡಿದೆ ಪರಮ ಪೂಜ್ಯ ಕಾವಂದರಿಗೆ ಈ ಪೊರ್ತದ ಗೌರವ ಅರ್ಪಣೆ ನವಜೀವನ ಸಮಿತಿಯ ಸದಸ್ಯರಾಗಲಿ ಮಾತೆಲ್ಲ ಚಾವಡಿದ ವ್ಯಕ್ತಿ ಹೊಲೆ ಈ ಪುಸ್ತಕ ಗೌರವ ಅರ್ಪಣೆಗೆ ತಯಾರಲ್ಲಿ ನವಜೀವನ ಸಮಿತಿಯಲ್ಲಿ 20 ವರ್ಷ 25 ವರ್ಷ 30 ವರ್ಷ ಆದ್ರೆ ನವಜೀವನ ಸಮಿತಿಯವರಿ ಸದಸ್ಯ ಆದ್ರೆ ಇನಿ ಈ ಶಿಬಿರ ರಾತ್ರಿ ಪಗೆಯಲ್ಲಿ ಮೂಲೆ ಹೊತ್ತದು ಅಕಲ ಸೇವೆ ಮಾಡುವುದಕ್ಕಿಂತ ಮಾತ ನವಜೀವನ ಸಮಿತಿಯ ಹಿರಿಯ ಸದಸ್ಯರಿಗೆ ಒಳ ಜೋರಾಗಿ ಚಪ್ಪಾಳದ ಮೂಲಕ ಮಗಳು ಮಕ್ಕಳಕ್ಕಿಂತ ಶ್ರಮ ಕೇಳಿದಂಗ ರಾತ್ರಿ ಪಗೆಯಲ್ಲಿ ಮೂಲೆ ಇದ್ದದೆ ಅದಕ್ಕೆ ಸೇವೆ ಕೊಟ್ಟೇನೆ ಅಧ್ಯಾಪಕ ಬಂದ ನಿರೂಪಕ ಮಾತ ಪೋಷಕರಿಲ್ಲದೆ ಈ ಪುಸ್ತದ ಪೂಜ್ಯರಿಗೆ ಗೌರವ ಯೋಜನೆಯ ಕಾರ್ಯಕರ್ತರು ನಡೆದು ಈ ಪುಸ್ತಕ ಪೂಜ್ಯರಿಗೆ ಗೌರವ ಅಭಿನಂದನ ಈ ಪುಸ್ತದ ಮಾನಾದಿಗೆ ಮಾತ ಕಾರ್ಯಕರ್ತರಿಲ್ಲದೆ ಈ ಪುಸ್ತಕ ಪೂಜ್ಯರಿಗೆ ಮಾನಾದಿಗೆ ಈ ಕಾರ್ಯಕ್ರಮ ಯಶಸ್ವಿಗೆ ಹಿಡಿದೆ ಈ ಪುಸ್ತಕದ ಮಾತು ಮೇಲ್ವಿಚಾರಕ್ಕೆ ಬರ್ತೀನಿ ಮಲ್ಲ ಮಟ್ಟದ ಸಹಕಾರ ಒಕ್ಕೂಟದ ಮತ್ತಿದ್ದು ರಚಿತ ಕೇಂದ್ರ ಸಮಿತಿಯ ಗುರುಕಾರೆ ಯುವ ನಾಯಕಿ ಸೀತಾರಾಮ ಬೆಟ್ಟಗಡಿ ಮುಖ ಮಲದ ಒಕ್ಕೂಟದ ಪದಾಧಿಕಾರಿಗಳಿಂದ ಈ ಪುಸ್ತಕದ ಮಾನಾದಿಗೆ ಒಕ್ಕೂಟದ ಮಾಜಿ ಅಧ್ಯಕ್ಷರಾಗಲಿ ಮಾತೆಲ್ಲ ಬಂದೆ ಪರಮ ಪೂಜ್ಯ ಕಾವಂದರಿಗೆ ಈ ಪುಸ್ತಕದ ಭಕ್ತಿದ ಮಾನಾದಿಗೆ ಗುರುಕಾರೆ ఒక ಮಾತ ಬದುಕಿ ಹೇಳಬೇಕು ಈ ಪುಸ್ತಕದ ಮಾನಾದಿಗೆ ಕೇಂದ್ರ ಸಮಿತಿಯ ಅಧ್ಯಕ್ಷರೇ ಚಾವಡಿದ ಬಿದ್ದ ಬಾಲಗೌಡ ಮೊದಲು ಬನ್ನಿ ಮಾತು ಒಕ್ಕೂಟದ ಅಧ್ಯಕ್ಷರಾಗಿ ಪದಾಧಿಕಾರಿ ಬನ್ನಿ
ಮಾತೆರೆಗಳ ಸೊಲ್ಮೇನ ಸಂದೈತ ಮತ್ತು ಕೇಂದ್ರ ಸಮಿತಿಯ ಅಧ್ಯಕ್ಷರಾಗಿದ್ದ ಸೀತಾರಾಮ್ ಆರ್ಬೇಟರ್. ಎಲ್ರಿಗೂ ನಂದು ನಮಸ್ಕಾರ. ನನ್ನ ಹೆಸರು ಆತಮ್ ಜಾನ್ ಅಂತೇಳಿ. ಶ್ರೀ ಸ್ವಾಮಿ ಮಂಜುನಾಥ ಮತ್ತು ಅಣ್ಣಪ್ಪ ಸ್ವಾಮಿ ಆಶೀರ್ವಾದದಿಂದ ನಾನು ಧರ್ಮಸ್ಥಳ ಕ್ಷೇತ್ರಕ್ಕೆ ಬಂದು ಸಾಧಾರಣ 2006ರಲ್ಲಿ ಬಂದದ್ದು. 2012ರಲ್ಲಿ ನನ್ನ ಮದುವೆ ಆಗಿದ್ದು. ನಂದು ಊರು ಆ್ಯಕ್ಚುಲಿ ಹೊಸಪೇಟೆ, ಬಳ್ಳಾರಿ ಹೊಸಪೇಟೆ. ನಮ್ಮದು ಹೊಸಪೇಟೆಯಲ್ಲಿ ನಾನು ಡ್ರೈವರ್ ಆಗಿದ್ದೆ. ಅಲ್ಲಿ ನನ್ನನ್ನು ಸ್ವಲ್ಪ ನಮ್ಮ ತಂದೆ ಡ್ರಿಂಕ್ ಮಾಡ್ತಾ ಇದ್ದರು. ನಾನು ಸಣ್ಣವನಿರುವಾಗ ನಮ್ಮ ತಂದೆಗೆ ನಾನದು ಪ್ಯಾಕೆಟ್ ಅಂತ ಹೇಳ್ತಾರಲ್ಲ, ತೊಟ್ಟೆ, ಆ ತೊಟ್ಟೆಯನ್ನು ತಂದು ಕೊಡ್ತಾ ಇದ್ದೆ. ಈ ಆಸ್ಪತ್ರೆಯಲ್ಲಿ ಇಂಜೆಕ್ಷನ್ ಹಾಕಿ ಹೊಸಿತಾರಲ್ಲ, ಅದೆಂತ ಸಿರಂಜ. ಅದು ನಮ್ಮ ಮನೆ ಪಕ್ಕದಲ್ಲಿ ಒಂದು ಆಸ್ಪತ್ರೆ ಇದೆ, ಗೌರ್ಮೆಂಟ್ ಆಸ್ಪತ್ರೆ. ಅದು ಎಲ್ಲ ವೇಸ್ಟೇಜ್ ಎಲ್ಲ ಅಲ್ಲಿ ಹಾಕಿ ಅವರೆಲ್ಲ ಬೆಂಕಿ ಹಾಕ್ತಾ ಇದ್ರು. ಆ ಟೈಮಲ್ಲಿ ನಾನು ಅದೊಂದು ಸಿರಂಜನ್ನು ತೆಗೆದು, ಈ ತಟ್ಟೆ 7 ರೂಪಾಯಿ ಇತ್ತು, ನಮ್ಮ ಅಪ್ಪನಿಗೆ ತರುವಾಗ 3 ರೂಪಾಯಿ ಇತ್ತು. ಈ ತೊಟ್ಟೆಯಲ್ಲಿ ಇಂಜೆಕ್ಷನ್ ಹಾಕಿಬಿಟ್ಟು ಅದು ಎಷ್ಟು ತೆಗೆಯೋದು, ಎಷ್ಟು ಅದರಲ್ಲಿ ಪಾಯಿಂಟ್ ಉಂಟು, ಎಷ್ಟು ಎಳೆಯೋದು ಅದರಿಂದ ಅಷ್ಟೇ ಪಾಯಿಂಟ್ ಅದೇ ತೂತಲ್ಲಿ ಹಾಕಿ ನೀರು ಹಾಕಿ ಅಪ್ಪನಿಗೆ ನಾನೇ ಓಪನ್ ಮಾಡಿ ಕೊಡೋದಲ್ಲ. ಹಂಗೆ ಮಾಡಿ 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 ಅಪ್ಪ KSRTC ಡ್ರೈವರ್ ಆಗಿದ್ರು ಅವರು. ಅವರು ರಿಟೈರ್ಡ್ ಆದಮೇಲೆ ಅವ್ರದ್ದು ಸಂಪಾದನೆ ಮುಗೀತಲ್ಲ. ಮುಂಚೆ ಡ್ರೈವರ್ ಆಗಿರುವಾಗ ದುಡ್ಡು ತುಂಬ ಇರ್ತಾ ಇತ್ತು. ಅಂದರೆ ತೊಟ್ಟೆ ಕುಡಿಯೋದು ನಿಲ್ಲಿಸಿದ್ರು. ಅದರ ನಂತರ ಬಾಟ್ಲು ಬಂತು. ನಮ್ಮ ಊರಲ್ಲಿ ತೊಟ್ಟೆ ಸಿಗ್ತಾ ಇತ್ತು ಅವಾಗ 7 ರೂಪಾಯಿ ಇತ್ತು. ನಾನು ಡ್ರಿಂಕ್ ಮಾಡಲಿಕ್ಕೆ ಶುರು ಮಾಡುವಾಗ 7 ರೂಪಾಯಿ ಇತ್ತು. ಅವಾಗ ನಾನು ಡ್ರೈವಿಂಗ್ ಕೆಲಸ ಮಾಡುವಾಗ ನನಗೆ ಅಪೆಂಡಿಕ್ಸ್ ಆಪರೇಷನ್ ಆಯಿತು ಊರಲ್ಲಿ. ನಮ್ಮ ಇಲ್ಲೇ KSRTC ಡ್ರೈವರ್ ಕಮ್ ಕಂಡಕ್ಟರ್ ಆಗಿದ್ದರು, ನೂರ್ ಖಾನ್ ಅಂತೇಳಿ. ಅವರೀಗ ಟ್ರಾನ್ಸ್ಫರ್ ಆಗಿ ಸಂಡೋಡಿಗೆ ಹೋಗಿದ್ದಾರೆ. ಬೆಸ್ಟ್ ಜನ ಅವರು. ಅವ್ರಿಗೆ ಯಾವುದೇ ಹ್ಯಾಬಿಟ್ ಇಲ್ಲ. ನಮ್ಮ ಅಕ್ಕನ ಗಂಡ ಮತ್ತು ನಮ್ಮ ಸಹೋದರ ಮಾವನ ಮಗ. ಅವರು ಇಲ್ಲಿಂದ ಟ್ರಾನ್ಸ್ಫರ್ ಆಗಿ ಅವರು ಇಲ್ಲಿರುವಾಗ ನಂದು ಅಪೆಂಡಿಕ್ಸ್ ಆಪರೇಷನ್ ಆಗಿದ್ದಕ್ಕೆ ನಾನು ಇಲ್ಲಿ ರೆಸ್ಟಿಗೆ ಅಂತ ಬಂದದ್ದು ಈ ಊರಿಗೆ. ಇಲ್ಲಿ ಬಂದು ನಾನು ಸೆಟ್ಲ್ ಆಗುವಾಗ ಇಲ್ಲಿ ಸ್ಮಾರ್ಟ್ ವಾಟರ್ ಫ್ಯಾಕ್ಟ್ರಿ ಅಂತ ನಿಮ್ಗೆ ಗೊತ್ತಿರ್ಬೋದು, ನೀರಜಿನಲ್ಲಿ. ಅಲ್ಲಿ ಒಂದು 5 ವರ್ಷ ಕೆಲಸ ಮಾಡಿದ್ದೆ. ಕೆಲಸ ಮಾಡ್ತಾ ಮಾಡ್ತಾ ಅಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ದೆ. ಅಂದರೆ ಈ ಜ್ಯೂಸ್ ಎಲ್ಲ ಫಿಲ್ ಮಾಡ್ತಾರಲ್ಲ, ಆ ಮ್ಯಾನೇಜರ್ ಆಗಿದ್ದೆ. 5,000 ರೂಪಾಯಿ ಸಂಬಳ. ಅವಾಗ ನಮ್ಮ ತಾಯಿ ಇದ್ದರು, ಕೊಟ್ಟೆ. ಅದು ಕೆಲಸ ಮಾಡ್ತಾ ಮಾಡ್ತಾ 2012 10ನೇ ತಾರೀಕು 10ನೇ ತಿಂಗಳಲ್ಲಿ ನಂದು ಮದುವೆ ಆಯಿತು. ಮದುವೆಯಾಗಿ 1 ತಿಂಗಳ ರಜೆ ಕೇಳಿದ್ದೆ ನಾನು ನಮ್ಮ ಓನರಿಗೆ. ಆಯಿತು ಅಂತ ಹೇಳಿದ್ರು. ನಮ್ಮ ಓನರ್ ಸಹ ಬಂದಿದ್ರು ಮದುವೆಗೆ. ಮದುವೆಯಾಗಿ ಹೆಣ್ಣಿಗೆ ನಮ್ಮ ಒಂದು ಮನೆಗೆ ಕರ್ಕೊಂಡು ಬಂದ್ವಿ. ಅವತ್ತಿನ ದಿನ ನಮ್ಮಣ್ಣ ನನಗೆ ಸ್ವಲ್ಪ ಲೇಟ್, ನನಗೆ ಮದುವೆ ಅಂದರೆ ಏನು ಗೊತ್ತಿಲ್ಲ. ಅವತ್ತು ಸ್ವಲ್ಪ ಲೇಟಾಗಿ ಹೋದೆ ಮನೆಗೆ. ಮದುಮಗಳು ಮನೆಯಲ್ಲಿದ್ದಾರೆ, ನಾನು ಸ್ವಲ್ಪ ಲೇಟಾಗಿ ಹೋದೆ. ಅದರಲ್ಲಿ ಅಷ್ಟು ಜನದ ಮುಂದೆ ನಮ್ಮಣ್ಣ, ನಮ್ಮ ಸಂಬಂಧಿಕರೆಲ್ಲ ಇದ್ದಾರೆ, ನಾನು ಮದುಮಗ. ನನಗೆ ಎದ್ದ ತಕ್ಷಣ ಹೊಡೆದ. ಅವನು ಸ್ವಲ್ಪ ಡ್ರಿಂಕರ್, ಅವನು ಡ್ರೈವರ್, ನಮ್ಮಣ್ಣ ಅವನು ಡ್ರಿಂಕರ್. ಹೊಡೆದ. ನಮ್ಮ ಅತ್ತೆ ಮನೆಯವರಿಗೆ ಸ್ವಲ್ಪ ಬೇಜಾರಾಯಿತು. ಮರುದಿವಸ ನನ್ನ ಹೆಂಡತಿ ಅವ್ರ ಮನೆಗೆ ಕರ್ಕೊಂಡು ಹೋಗ್ಬೇಕಲ್ಲ, ನಾನು ಮುಸ್ಲಿಮ್ ಅಲ್ಲ. ಅವ್ರ ಮನೆಗೆ ಕರ್ಕೊಂಡು ಹೋಗುವಾಗ ನಮಗೆ ನಮ್ಮ ಫ್ರೆಂಡ್ ಅಂತ, ಇದಮ್ಮ ನಿಂದು ಮದುವೆ ಆಗಿದೆಯಲ್ಲ, ಹೆಂಗೂ ನೀನು 3 ತಿಂಗಳ ರಜೆ ಮಾಡಿದ್ದೆ, ಮದುವೆ ಆಗಿದೆ, ನನಗೊಂದು ಪಾರ್ಟಿ ಹೇಳು. ಪಾರ್ಟಿ ಇಲ್ಲ ಮರ, ಡ್ಯೂಟಿ ಬಂದ ಮೇಲೆ ಕೊಡ್ತೇನೆ. ಹಗಲು ರಾತ್ರಿ ದುಡಿತಾ ಇದ್ದೆ, ಡ್ಯೂಟಿ ಬಂದ ಮೇಲೆ ಕೊಡ್ತೇನೆ. ಇಲ್ಲ ಮರ, ಈಗ ನೀನು ಅತ್ತೆ ಮನೆಗೆ ಹೋಗೋದಲ್ಲ, ಒಮ್ಮೆ ಬಾ ಅಂತ. ಸೀದಾ ಹೋದ್ವಿ, ಜುಗುಳು ವಹಿಸಿ ಹೋದ್ವಿ. ನೀವು ಬೇಕಾದ್ರೆ ಐಸ್ ಕ್ರೀಮ್ ತಿನ್ನಿ, ನೀವು ಬೇಕಾದ್ರೆ ಏನು ಹೇಳೋದು, ಎಂತ ಆಗೋದಿಲ್ಲ, ಬೀರ್ ಕುಡಿಯ, ವಾಟರ್ ಕುಡಿಯೋನು ಬೀರ್ ಕುಡಿಯೋರು ಏನು ತೊಂದರೆ. ನಾನೇನಂತೆ, ಈ ವಾಟ್ರಲ್ಲಿ ಇರುವ ಆಮೇಲೆ ಬಿಯರಲ್ಲಿ ಇರೋದಿಲ್ಲ ಅಲ್ಲ. ಸರಿ, ಒಂದು ಸಣ್ಣ ಪಿಂಟು ತಗೊಂಡು ಅಂದರೆ ನಾನು ಅವತ್ತು ಫಸ್ಟ್ ದಿವಸ ನಾನು ಕುಡಿಲಿಲ್ಲ. ಮದುವೆ ದಿವಸ ಬೆಳಿಗ್ಗೆಯಿಂದ ಕುಡಿಲಿಲ್ಲ. ನಾನು ಬೆಳಿಗ್ಗೆ ಎದ್ದ ತಕ್ಷಣ ನನಗೆ 1.5 ಕ್ವಾರ್ಟರ್ ಬೇಕು. ಮದುವೆ ಆದ ನಂತರ ಟೆನ್ಷನ್ ತಗೊಂಡೆ. ನಮ್ಮ ಅತ್ತೆ ಮನೆಯಲ್ಲಿ ನನಗೆ ಭಾರಿ ಗೌರವ ಕೊಡ್ತಾ ಇದ್ರು. ಅವತ್ತಿನ ದಿನ ನನಗೆ ಭಾರಿ ಶೇಮ್ ಆಯಿತು. ಭಾರಿ ಶೇಮ್ ಅಂದರೆ ನಮ್ಮ ಅತ್ತೆ ನನಗೆ ಇವತ್ತು ಬೆಲೆ ಕೊಡ್ತದೆ. ಅಂದರೆ ನಮ್ಮ ಅಳಿದ್ರು ನನಗೆ ಮರ್ಯಾದೆ ಕೊಡೋದಿಲ್ಲ. ನಮ್ಮ ದೊಡ್ಡಳಿಯ ಅಂದರೆ ನನಗೆ ಭಾರಿ ಜೀವ ಕೊಡ್ತಾನೆ. ಅವನಿಗೆ ನಮ್ಮ ಮಗ ಸಹ ನೋಡೋದಿಲ್ಲ. ಅದು ಏನಂದರೆ ಅದರ ಕಾರಣ ನಾನು ಅವರು ಕೊಡುವಂಥ ಗೌರವ ನಾನು ಇಟ್ಕೊಳ್ಳಿಲ್ಲ. ನನ್ನ ಮಗು, ನಾನು 2 ದಿನ ಲೇಟಾಗಿ ಹೋದರೆ ಅವಳಿರೋದು 5 ವರ್ಷದ ನನ್ನ ಮಗಳು, 10 ವರ್ಷದ ನನ್ನ ಮಗ, 5ನೇ ಕ್ಲಾಸ್ ಓದ್ತಾ ಇದ್ದಾನೆ, ಇವಳು 1ನೇ ಕ್ಲಾಸ್ ಕನ್ನಡ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಅಂದರೆ ನನಗೆ ವಿದ್ಯಾಭ್ಯಾಸ ಇಲ್ಲ, ನನಗೆ ನನ್ನ ಮಕ್ಕಳು ಓದಬೇಕಂತ ಆಸೆ. ನಾನು ಒಂದು ದಿನ ನಾನು ಇಲ್ಲಿ ಯಾವಾಗಲೂ ಜುಗ್ಲಲ್ಲಿ ಟೈಟಾಗಿ ಹೋಗ್ಬೋದು, 2 ಕ್ವಾರ್ಟರ್ 3 ಕ್ವಾರ್ಟರ್ ಇಲ್ಲಿ ಕೊಡೋದು, ಒಂದು 2-3 ನೈಂಟಿ ಪಾರ್ಸಲ್ ತಗೊಂಡು ಹೋಗೋದು. ಅಲ್ಲ, ನಾನು ಇಂಥ ವಿಷಯ ನಾನು ಹೇಳ್ತಾ ಇದ್ದೇನೆ, ತಮಾಷೆ ಅಲ್ಲ ಇದು ಬೇಕಾದರೆ ನೀವು ನಮ್ಮ ಕನ್ನಡಿಯಲ್ಲಿ ಯಾರಿಗೆ ಕೇಳೋದು ಹೇಳ್ಬೋದು ನಿಮಗೆ. ಬೇಡ, ಸದ್ಯಕ್ಕೆ ಇಲ್ಲದ್ರೆ ಅಣ್ಣನವ್ರಿಗೆ ಕೇಳಿ. ನಾನು D ನಂಬರಲ್ಲಿ ದುಡಿಯುವಾಗ ಎಷ್ಟು ಕುಡಿತಾ ಇದ್ದೆ ನಾನು ಅಂತ. ಆದರೆ ನಾನು ಈ ಕುಡಿತದಿಂದ ನಾನು ಕೆಲಸ ಕಳ್ಕೊಂಡೆ, ಡ್ರೈವಿಂಗ್ ಕೆಲಸ ಕಳ್ಕೊಂಡೆ.
ನಾನು ನಮ್ಮ ಓನರ್ ಹೆಸರು ತೆಗಿಬಾರ್ದು, ನನಗೆ ಗಾಡಿ ಕೊಟ್ಟವ್ರ ಹೆಸರು, ಯಾಕಂದ್ರೆ ಅದೊಂದು ಕ್ಷೇತ್ರದಲ್ಲಿ ಅವರೊಬ್ಬರು ಅವ್ರದ್ದೊಂದು ಒಳ್ಳೆ ಹೆಸರಿದೆ. ನನಗೊಂದು ಊಟ ಕೊಟ್ಟಿದ್ದಾರೆ ಅವರು ಧರ್ಮಸ್ಥಳ ಕ್ಷೇತ್ರದಲ್ಲಿ, ಅವರ ಹೆಸರು ನಾನು ತಗೊಳ್ಳೋದಿಲ್ಲ. ಯಾಕಂದ್ರೆ ಈ ಹುಡುಕದ ಬಾಯಲ್ಲಿ ಅಂಥವ್ರ ಹೆಸರು ಬರಬಾರ್ದು. ಅವ್ರ ಹೆಸರು ನಾನು ಹಾಳು ಮಾಡಿದೆ, ಕುಡಿದು ಬಿಟ್ಟು ಗಾಡಿ ಪಲ್ಟಿ ಮಾಡಿದೆ, ಅದರಿಂದ ಅವ್ರ ಹೆಸರು ಹಾಳಾಯಿತು. ನಿಮ್ಮ ಡ್ರೈವರ್ ಕುಡುಕ ಮಾರ ಗಾಡಿ ಪಲ್ಟಿ ಮಾಡಿದ ಅಂತ. ಅದು ನಮ್ಮ ಓನರಿಗೆ ಗೊತ್ತಾಗಿರ್ಬೋದು, ನನ್ನ ತಪ್ಪಿರ್ಬೋದು. ಆದರೆ ಅದರ ನಂತರ ಈಗ ಏನಾಯ್ತು, ಇದು ಸ್ವಸಹಾಯ ಸಂಘದಲ್ಲಿ ಒಬ್ಬರು ದಿನಾಂಕ ಅಂತ ಇದ್ದಾರೆ ನಮ್ಮ ಎಂಟಿ ಇರುವಂತ ಸಂಘದಲ್ಲಿ. ಅವರು ಹೇಳಿದ್ರು ನಮ್ಮ ಮಿಸಸ್ಸಿಗೆ, ಈ ತರ ಮಾರೈತಿ ನಿಮ್ ಗಂಡ ತುಂಬಾ ಕುಡಿತಾರಲ್ಲ, ಹಿಂಗೆ ಸೇರ್ತನ ಕೇಳುವ ಅಂತ. ನನಗೆ ಕೊಡ್ಲಿಕ್ಕೆ ಆಸೆ ಉಂಟು. ನನಗೆ ಹೇಳಿದ್ರು, ಹಿಂಗೆ ರೀ ಹಿಂಗೆ ಹೇಳಿದ್ರು ಅವರು. ಹಾಗಂದ್ರೆ ಹೋಗುವ. 2ನೇ ತಾರೀಕಿಗೆ ಅಕ್ಕನ ಮಗಳದ್ದು ಬರ್ತಾಳೆ ಇತ್ತು. 3ನೇ ತಾರೀಕಿಗೆ ನನಗೆ ಸುಟ್ಟು ಸಿಕ್ತು. 4ನೇ ತಾರೀಕಿಗೆ ಸೀದಾ ಬಂದೆ. ಅದರ ನಂತರ ಇಲ್ಲಿ ಕರ್ಕೊಂಡು ಬಂದಾಗ ಅವತ್ತು ಬಂದಾಗ ಕುಡ್ದಿದ್ದೆ. ಅವತ್ತು ನನಗೆ ಏನು ಆಗಲಿಲ್ಲ. ಮರು ದಿವಸ ಸ್ವಲ್ಪ ಭಯ ಆಯಿತು. ಈಗ ನನಗೇನು ಭಯ ಇಲ್ಲ. ಇನ್ನೂ ಬೇಕಂದ್ರೆ ಇಂಥ ಶಿಬಿರದಲ್ಲಿ ಇನ್ನೂ ಬೇಕಾದ್ರೆ 10 ದಿನ ಅಲ್ಲ 50 ದಿನ ಬೇಕಾದ್ರೆ ನಾನು ಹೇಳ್ತೇನೆ, ಇದು ನಾನು ಕೊಡ್ತೇನೆ. ಜೈ ಜಯ. ಇನ್ನು ನನಗೆ ಇದು ಗಂಗಾಧರದ ಅಗತ್ಯ ಇಲ್ಲ. ನನಗೆ ಸಣ್ಣ ಮಕ್ಕಳು, ನನ್ನ ಮಕ್ಕಳಿಗಿಂತ ದೊಡ್ಡದು ನನ್ನ ಜೀವನನೇ ನನಗೆ ಮುಖ್ಯ ಅಲ್ಲ. ನನಗೆ ನನ್ನ ಮಕ್ಕಳು ಮುಖ್ಯ, ನನ್ನ ಮಕ್ಕಳ ಜೀವನ ಮುಖ್ಯ, ನನ್ನ ಮಕ್ಕಳ ಎಜುಕೇಶನ್ ಮುಖ್ಯ. ನನಗೆ ದುಡ್ಡು ಹೋದ್ರೆ ತೊಂದರೆ ಇಲ್ಲ, ನನ್ನ ಜೀವ ಹೋದ್ರೆ ತೊಂದರೆ ಇಲ್ಲ. ಇನ್ನು ನನಗೆ ಗಂಗಾಧರ ನನಗೆ ಬೇಡ. ಅಂಥವ್ರು ಸವಾಸ ಮಾಡೋದಿಲ್ಲ. ಅಂಥವ್ರು ಸವಾಸ ಇದ್ರೆ 10 ರೂಪಾಯಿ ಅವರಿಗೆ ಖರ್ಚು ಮಾಡಿಬೇಕಾದ್ರೆ ದೂರ ಮಾಡ್ತಾರೆ ಹೊರತು ಅವ್ರಿಗೆ ಹತ್ರ ಮಾಡೋದಿಲ್ಲ. ನಾನು ಹೇಳುವ ಮುಗಿಸ್ತೇನೆ. ನಮಸ್ತೆ. ಓಂ ಶ್ರೀ ಮಂಜುನಾಥಾಯ ನಮಃ. ಶ್ರೀ ಶ್ರೀ ಪರಮ ಪೂಜ್ಯ ಕಾವಂದರಿಗೆ ವಂದಿಸುತ್ತಾ ಹಾಗೂ ಮಾತೃಶ್ರೀ ಅಮ್ಮನವರಿಗೆ ವಂದಿಸುತ್ತಾ ನನ್ನ ಜೀವನದ 2 ಅನಿಸಿಕೆಯನ್ನು ಹೇಳಲು ನಾನು ಇಚ್ಛಿಸುತ್ತೇನೆ. ನನ್ನ ಊರು ಶಿವಾಜಿ ಗ್ರಾಮ, ಬೆರ್ಲ. ನನ್ನ ತಂದೆಯ ಹೆಸರು ಅಣ್ಣಿಗೌಡ, ತಾಯಿಯ ಹೆಸರು ಶ್ರೀಮತಿ ಲೀಲಾ. ನನ್ನ ತಂದೆ ಯಕ್ಷಗಾನ ಕಲಾವಿದರು. ನಾವು 4 ಜನ ಮಕ್ಕಳು, 3 ಗಂಡು 1 ಹೆಣ್ಣು. ಆಗಿನ ಕಾಲದಲ್ಲಿ ತೀರಾ ಬಡತನ ಇದ್ದ ಕಾರಣ ನಮಗೆ ಓದಲು ಸಾಧ್ಯವಾಗುತ್ತಿರಲಿಲ್ಲ. ಒಂದು ಊಟಕ್ಕೂ ಗತಿ ಇರಲಿಲ್ಲ. ತಂದೆ ಯಕ್ಷಗಾನಕ್ಕೆ ಹೋಗ್ತಿದ್ರು, ತಾಯಿ ಗದ್ದೆಗೆ ಹೋಗಿ ವ್ಯವಸಾಯ ಮಾಡಿ ನಮ್ಮನ್ನು ಸಾಕ್ತಿದ್ರು. ತದನಂತರ ನಾನು ಮನೆಯಲ್ಲಿ ದೊಡ್ಡವ. ನಾನು ಯೋಚನೆ ಮಾಡಿದೆ, ಏನಾದ್ರೊಂದು ನನಗೆ ಉದ್ಯೋಗ ಬೇಕು ಅಂತ ಹುಡುಕಿಕೊಂಡು ಹೋಗುವಾಗ ಮರದ ಕೆಲಸವನ್ನು ಆಯ್ಕೆ ಮಾಡಿದೆ. ಕಾರ್ಪೆಂಟರ್ ವೃತ್ತಿ. ಮರದ ಕೆಲಸವನ್ನು ಆಗ ಆಯ್ಕೆ ಮಾಡುವಾಗ ಬೇಕಾದಷ್ಟು ಕೆಲಸ ಇತ್ತು. ರಾತ್ರಿ ಹಕ್ಕಲು ಮಾಡಿದ ಕೆಲಸ, ಕಂಡಿದಾರ ಕಿಟಕಿದಾರಂದ ಇದೆಲ್ಲ ಮಾಡಿ ಮನೆಗೆ ಬರುವಂತಿಲ್ಲ. ಅಲ್ಲಿ ಹೋದವರ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಮಲಗೋದು. ಮತ್ತೆ ನಮ್ಮ ಮೇಸ್ತ್ರಿಯವರಿಗೆ ಸ್ವಲ್ಪ ಕುಡಿಯುವ ಅಭ್ಯಾಸ ಇತ್ತು. ಏನಂತ ಹೇಳಿದ್ರೆ ಆಗ ಕಳ್ಳು, ಶಿಶಿಲ ಗ್ರಾಮದಲ್ಲಿ ಎಲ್ಲ ಬೇಕಾದಷ್ಟು ಕಳ್ಳು ಸಿಗ್ತಿತ್ತು. ಆಗ ಒಂತೆ ಪರಿಯ ಬಾಜಿಯಲ್ಲಿ ಅಂತ ಹೇಳಿ ಅದು ನನಗೆ ರೂಢಿಯಾಗಿ ಬಿಟ್ಟಿದ್ದು. ರೂಢಿಯಾಗಿ ತನ್ನಿಂತಾನೆ ಜಾಸ್ತಿಯಾಗಿ ಆಮೇಲೆ ಒಂದು 5-6 ವರ್ಷ ಬಿಟ್ಟ ಮೇಲೆ ನಾನು ಉದ್ಯೋಗ ಶುರು ಮಾಡಿದೆ. ಸ್ವಂತ ಉದ್ಯೋಗ ಶುರು ಮಾಡಿ ನಾನೇ ಸ್ವಂತ ಉದ್ಯೋಗ ಮಾಡಿದ ಕೆಲಸ, ಕಿಟಕಿದಾರನ ಕೆಲಸ ಎಲ್ಲ ಮಾಡಿಕೊಂಡು ಮನೆಯಿಂದ ಮನೆಗೆ ಹೋಗಿಕೊಂಡು ನಡ್ಕೊಂಡು ಹೋಗಿ ಸೈಕಲಲ್ಲಿ ಹೋಗಿ ಕೆಲಸ ಮಾಡಿ ಬರ್ತಿದ್ದೆ. ಆಗ ಒಂದು ಸಲ ಏನಾಯ್ತು ಅಂತ ಹೇಳಿದ್ರೆ, ಆಗ ಇದಿದ್ದಿಂದ ತೊಟ್ಟೆ ಗಂಗಾಧರ ಒಂದು ಮನೆಯಲ್ಲಿ ಇಶಿರಲ್ಲಿ ಹಣ್ಣುಗೌಡ್ರು ಅಂತ ಇದ್ರು. ಅವರ ಮನೆಗೆ ಕೆಲಸಕ್ಕೆ ಹೋಗ್ಬೇಕಾದ್ರೆ 15 ಕಿಲೋಮೀಟರ್ ನಾವು ನಡ್ಕೊಂಡು ಹೋಗ್ಬೇಕು. ಅವರು ಮುಂಚಿನ ದಿನ ನಮ್ಮಲ್ಲಿ ಚೀಲ ಕೊಡುವವರು, ಇದರಲ್ಲಿ ಬರುವಾಗ ತುಂಬಾ ತೊಟ್ಟೆ ಇಟ್ಕೊಂಡು ಬರ್ಬೇಕು ನೀನು. ಹಾಗೆ ತಂದು ಕೊಡುವಾಗ ಸಾಯಂಕಾಲ ಕೆಲಸ ಬಿಟ್ಟು ಹೋಗುವಾಗ ಒಂದೊಂದು ತೊಟ್ಟೆ ಕೊಡುವಾಗ ಅದನ್ನು ಕುಡಿದು ಮತ್ತೆ ನಮಗೆ ಅಭ್ಯಾಸ ಆಯಿತು. ನಾನು ದಿನದಲ್ಲಿ ಆಗ 4 ತೊಟ್ಟೆ ಕುಡಿತಿದ್ದೆ. ಆಮೇಲೆ ಹೀಗೆ ತಂದೆ ತಾಯಿಯವರು ನೋಡಿ ನನ್ನ ವಿಷಯವನ್ನು ನೋಡಿ ಇನ್ನೊಂದು ಹೀಗೆ ಬಿಟ್ಟರೆ ಆಗ್ಲಿಕ್ಕಿಲ್ಲ ಅಂತ ಹೇಳಿ ನನಗೆ ಮದುವೆಗೆ ಏರ್ಪಾಡು ಮಾಡಿದ್ರು. ಮದುವೆಗೆ ಏರ್ಪಾಡು ಮಾಡಿ 2001ನೇ ಇಸವಿಯಲ್ಲಿ ನನಗೆ ಮದುವೆಯಾಗಿ 2 ಹೆಣ್ಣು 1 ಗಂಡು ಮಕ್ಕಳಿಗೆ ಜನ್ಮವನ್ನು ಕೊಟ್ಟೆ. ಹಾಗೆ ಅವರ ವಿದ್ಯಾಭ್ಯಾಸ ಆಯಿತು. ಈಗ ಮಕ್ಕಳು ದೊಡ್ಡವರಾಗಿ ಮಕ್ಕಳು ಮತ್ತೆ ನನ್ನ ಹೆಂಡತಿ ನನ್ನ ಒಂದಿನ ಕೂರಿಸಿ ಹೇಳಿದ್ರು, ನೀವಿನ್ನು ಕುಡಿತ ಬಿಡಬೇಕು. ಯಾಕಂತ ಹೇಳಿದ್ರೆ ನಿಮ್ಮ ಮಕ್ಕಳಿನ್ನು ದೊಡ್ಡವರಾಗ್ತಾರೆ,
ಅವರು ಎಜುಕೇಶನ್ ಆಗಿದ್ದಾರೆ, ಇನ್ನು ಅವರವರ ದಾರಿ ಅವರವರು ಹಿಡಿತಾರೆ, ನೀವು ಹೀಗೆ ಕೂತ್ಕೊಂಡಿದ್ರೆ ನಿಮಗೆ ಮರ್ಯಾದೆ ಎಲ್ಲಿಯೂ ಸಿಗೋದಿಲ್ಲ ಅಂತ ಹೇಳಿ ಹಾಗೆ ನನಗೆ ಉಪದೇಶವನ್ನು ಮಾಡಿ ನಾನು ತುಂಬಾ ಯೋಚನೆ ಮಾಡಿದೆ. ಇನ್ನು ಮುಂದೆ ನಮಗೆ ವಯಸ್ಸಾಗ್ತಾ ಉಂಟು, ಇದನ್ನು ಈ ಚಟವನ್ನು ಬಿಡಬೇಕು, ಹೀಗೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಆಗ ನನ್ನ ಮಿಸ್ಟರ್ ಹೇಳಿದ್ದು, ಇಲ್ಲಿ ಬೆಳವಲ್ಲಿ ಶಿಬಿರ ಉಂಟು, ನೀವು ಶಿಬಿರಕ್ಕೆ ಹೋಗಿ ಬಿಡುವಂತ ಯೋಚನೆಯನ್ನು ಮಾಡಿ ಅಂತ ಹೇಳಿ ಆಗ ನಾನು ನನ್ನ ಸ್ವ ಇಚ್ಛೆಯಿಂದ ನಾನೇ ಹೋಗ್ತೇನೆ ಎಂದು ಅವಳಿಗೆ ಭರವಸೆಯನ್ನು ಕೊಟ್ಟು ಇನ್ನು ಮುಂದೆ ನನ್ನ ಜೀವನದಲ್ಲಿ ಕುಡಿತವನ್ನು ಮಾಡುವುದಿಲ್ಲ ಎಂದು ನಿರ್ಧರಿಸಿರುತ್ತೇನೆ ಎಂದು ಹೇಳಿ ನನ್ನ ಈ 2 ಅನಿಸಿಕೆಯನ್ನು ಕೊನೆಗೊಳಿಸುತ್ತೇನೆ. ಓಂ ನಮೋ ಮಂಜುನಾಥಾಯ ನಮಃ. ಭಗವಾನ್ ಶ್ರೀ ಮಂಜುನಾಥ ಸ್ವಾಮಿ ಬಗ್ಗೆ ಸಿಗಿತೊಂದು ಈ ಸಾಂಗದ ಮಾತಶಕ್ತಿಯೆಲ್ಲ ಸಿಗಿತೊಂದು ಕಣ್ಣು ಧ್ವಜನಂಚಿನ ದೇವರು ನಡಪನಂಚಿನ ಸ್ವಾಮಿ ನಮ್ಮ ನಿತ್ಯದ ಕೈ ಮುಗಿನಂಚಿನ ಪೂಜಿಸುವಂತ ಹೆಣ್ಣು ನಂಚಿನ ನಮ್ಮ ಕಣ್ಣೆದುರು ನಂಚಿನ ದೇವೇನ್ ಪರಮ ಪೂಜ್ಯರ ಪಾದಗಳು ವಂದಿಸುವಂದು ಒಂದು 1927 ಮಧ್ಯದ ಶಿಬಿರ ಮುಲ್ಪ ಮುರಳಿ ಶುಕ್ರವಾರ ಆರಂಭ ಆದದ್ದು. 4ನೇ ತಾರೀಕು ಎಲ್ಲ ಶುಕ್ರವಾರ 19ನೇ ತಾರೀಕಿಗೆ ಶಿಬಿರ ಮುಗಿಗಳು. ಶಿಬಿರದ ಪ್ರಾರಂಭಗಳು ಬಾರಿ ಒಂದು ಸಾಧಾರಣ ಮಂದಿ 80 ಜನ ಮುಟ್ಟ ನಮ್ಮ ಕ್ಯಾಂಪ್ ಶಿಬಿರಾರ್ಥ ಬರ್ತಾರೆ. ಅಲ್ಲಿ ಸಾಧಾರಣ ಕಾರಣಾಂತರಗಳು ಕೆಲವು ಸಮಸ್ಯೆ, ಆರೋಗ್ಯದ ಸಮಸ್ಯೆ ಕುರಿತು ಹತ್ರ ಒಟ್ಟು 74 ಜನ ಶಿಬಿರಾರ್ಥ ನಮ್ಮ ಅಡ್ಮಿಷನ್ ಅಂತ ಮತ್ತು ಬಾರಿ ಶೋಕಡೆ ಈ ಶಿಬಿರ ನಡತ್ತ ಒಂದು 2 ದಿನ ಒಂಚೂರು ಗೊಂದಲ ಅಥವಾ ಈ ಶಾಲೆದಲ್ಲಿ ಗೊಂದಲ ಶಿಬಿರಾರ್ಥ ಅಂಡ 3 ನೋಡ್ಬೇಕು ಶಿಬಿರಾರ್ಥ ಅರ್ಥ ಮಾಡ್ತಂದು ಈ ಶಿಬಿರಗಳು ವ್ಯವಸ್ಥೆಯನ್ನು ಎನ್ನದು ಅರ್ಥ ಮಾಡ್ತಂದು ತುಂಬ ವಿಶೇಷವಾದ ಬಾರಿ ಕೊಟ್ಟುಡೆ ಈ ಶಿಬಿರಾರ್ಥನ ಪಾಲ್ಗೊಳ್ಳಿಕ್ಕೆ ನೆಟ್ ಮಾತೆಲ್ಲ ಬಿಡಿಸ್ತೇವೆ ಆತ್ಮ ಶಿಬಿರಾರ್ಥನ ಎಜುಕೇಶನ್ ಇದ್ರಾಗ ಸಾಧಾರಣ ಮತ್ತೆ ಹೈಸ್ಕೂಲ್ ಆಗ್ತದೆ 29 ಜನ ಉಂಡೆ, ఒక PUC ಆಗ್ತದೆ ಸುಮಾರು ಜನ, ఒక ಕಾಲೇಜ್ ಕಲ್ತನಕ ಸಾಧಾರಣ 9 ಜನ ಶಿಬಿರಾರ್ಥರು ಈ ಪೈಕಿ ಶಿಬಿರಾರ್ಥರಲ್ಲಿ ಸರ್ಕಾರಿ ಗವರ್ಮೆಂಟ್ ಜಾಬ್ ಕಟ್ಟಿದ್ದಾರೆ ನೋಡಿ ಈ ಶಿಬಿರ ಇದ್ರಾಗ 4 ಜನ ಸ್ವಂತ ಉದ್ಯೋಗ ಓನ್ ಬಿಸ್ನೆಸ್ ಮಾಡ್ತಾರೆ 4 ಜನ ಶಿಬಿರಾರ್ಥರಲ್ಲಿ, ఒక 22 ಜನ ಮಾದರಿ ಕೃಷಿಕರು ಕೃಷಿಯಲ್ಲಿ ಜೀವನ ಪಡೆದು ಬದುಕನ್ನು 22 ಜನ ಮದಿಮೆ ಆವದ ನಚ್ಚಿನ ಜವಲೇರು ಎಲ್ಲಿ ಪ್ರಾಯದಲ್ಲಿ 27 ಜನ ಶಿಬಿರಾರ್ಥರು లేరు. 5 ಪಕ್ಕ ಮದಿಮೆ ಆವದ ನಕ್ಕಲು 37 ಜನ ಅಂಡಲ ಮಾತ ಹೆಚ್ಚಿನ ಶಿಬಿರಾರ್ಥರು ಲಟ್ಟ ಜವನೆ ಮಾತಲ್ಲ ಲಟ್ಟ ಜವನೆ ನಕ್ಕಲು ಈ ಶಿಬಿರಗಳು ಪಾಲ್ಪಡಿದೆ. ಅಂಚನೆ ಒಂದೇ ಕುಟುಂಬ ಉಳಿದಾಗ ಸಾಧಾರಣ 14 ಜನ లేదు ತಮ್ಮನೆ ಹೊತ್ತೆ ಪಡೆದು ಬಾವಿನ ಅಂಕೆ ಪಡೆದು ಒಂದೇ ಕುಟುಂಬದ ಶಿಬಿರಾರ್ಥರು ನೆತ್ತವಲಾಯ್ತು ಸಾಧಾರಣ 14 ಜನ ಉಳಿದೆ. ಬಾ ಎಲ್ಲಿ ಪ್ರಾಯದಲ್ಲಿ 22 ವರ್ಷದ್ದು ಶುರುವಾಯಿತು. 52 ವರ್ಷದ ಒಲಿ ಮಾತ್ರ ಉಳ್ಳುದಂಡ 5 ತಿರ್ತು 42 ವರ್ಷದ ತಿರ್ತದ ಜವನ ನಕಲು ಮಾತ್ರ 22 ತಿರ್ತು 47 ತಿರ್ತದ ಜವನ ಸುಮಾರು ಜನ ಶಿಬಿರಾರ್ಥರು ಒಲಿದ ನಕಲು ಎಂಚನಿಗಳಿಗೆ ಈ ಚಟಪೂರಿಯರ ಬಣದಂದಾಗ ಇಲ್ಲಡೆ ಪರ್ಪಣಗಳಿದ್ದೇವೆ ನಮ್ಮೆ ಇಲ್ಲದ ಪರ್ಪಣ ಕಚ್ಚದ ತೂದಿಯ ಕಲ್ತೆ ಸಾಧಾರಣ 26 ಜನ ಶಿಬಿರಾರ್ಥರು ಅಂಚ ಸಾಧಿ ಬಂತು ನಕಲು 5 ಪಕ್ಕ ಆ ಮೂಢನಂಬಿಕೆ ಭೂತೋಗು ದೈವೋಗು ಕುಲೆಕ್ಕಿಂದು ಗಂಗಸದಿನ 5 ರುಚಿ ತೂರು 5 ಮೂಲಕ ಪರ್ಪಣ ಕಲ್ತೆ ಪರ್ಪಣ ಸಾಧಾರಣ 18 ಜನ ಶಿಬಿರಾರ್ಥರು ಕ್ಲಾಸರಾಗಿದ್ದೇವೆ. ಬಾರಿ ಸಾಂಪು ಗೆಡ್ಡೆ ಜವನ ನಕಲೆಟ್ ಹುಡುಗಿಯರು ದಾರ ಸಮಸ್ಯೆ ಮುಲ್ಪ ಒಂದು ಜೋಕುಲ್ ಲೆಕ್ಕ ಬಾಲ್ಯ ಮನಸ್ಸು ಪಾಲ್ಪಡ ಶಿಬಿರಾರ್ಥರು ಗಂಗಸರ ಪಡೆದ ರೌಡಿಸಮ್ ರೆಡಿ ಬೆಟ್ಟಿಗಳ ಗಲಾಟೆಗಳ ಒಪ್ಪರ ತುಂಬ ಪಡೆದು ಲಡಾಯಿ ಮತ್ತು ನಕಲ ಫೀಲ್ಡ್ಗೆ ಹೋಗಿ ಸಾಧಾರಣ 21 ಜನ ಶಿಬಿರಾರ್ಥರು ನೆತ್ತೋಲ ಇದೆ ಅಂದ 5 ಬುಕ್ಕ ಈಗ ಗೊತ್ತೋದೆ ನಮ್ಮ ಮಾತೆಗಳು ಎಡ್ಡೆ ನಿಂತ ಜೀವನ ಹೊರಪರ ರೆಡಿ ಉಲ್ಲಾಪಣ ನಂಚನ ಕಾಣೆ ಲಕ್ಕದೆ ಹೊರಡು ಇದನ್ನ ಕೈ ಕಾಕು ಬಂದು ಬೇರೆ ನಮ್ಮ ಸಾಧ್ಯಜಿ ಈಗ ಹೆಚ್ಚಿನ ಯೋಚನೆ ಮಾಡ್ತಾರ ಸಾಧ್ಯತೆ 18 ಜನ ಶಿಬಿರಾರ್ಥರು ನೆತ್ತೋಲ ಮಸ್ತ್ ಕೈ ಕಾಲ ಕುಮಾರದಿತ್ತು ನಾನು ಇಲ್ಲಿ ಕಾಣಾಗ ಬಾರಿ ಕ್ಲಾರಿಟಿ ಅಗಲ ಕೈ ಬರೋದುಂಡು ಮುರಾಗಿ ನೀರು ಪಾಕ ಬಮ್ಮ ಅಂತೀನಿ ಒಣಸ್ ಮಾಡ್ಕೊಳ ನೀರು ಪಾಕ 4 ನಿರಕ್ಷರವಾದ ಅಗಲೆ ನಕಲೆ ತೊಡಗಿಸುವ ಒಂದು ಉಲ್ಲೇಖ ಎಡ್ಡೆ ಒಂದು ಕಲಾವಿದ ನಕಲು ಸಾಧಾರಣ 8 ಅಡಿಗೆ ಪಡ್ಕೊಂಡಾಗಲು ಒಂದು 1000 ಜನಕ್ಕೆ 500 ಜನಕ್ಕೆ 300 ಜನಕ್ಕೆ ಲಾಯ್ಕದ ಅಡಿಗೆ ಮಾಡ್ತಿದ್ದ ಪಡ್ನಂಚಿನ ಅಡಿಗೆದಾಗಲಿ 11 ಜನ ನಮ್ಮ ಶಿಬಿರದ ಇದೆ. ಬೆದರಿಯಿಂದ ಬ್ಲಡ್ ಡೊನೇಟ್ ಮಾಡ್ನಕಲು ಸಾಧಾರಣ 21 ಜನ ಉಳ್ಳೇರು. ಯಕ್ಷಗಾನದ ಕಲಾವಿದರ ನಕಲು 3 ಜನ ಉಳ್ಳೇರು. ನಾಟಕದ ಕಲಾವಿದರ ನಕಲು 16 ಜನ ಉಳ್ಳೇರು. 8 ಡೈವರ್ ನಕಲು 18 ಜನ ಉಳ್ಳೇರು. ಬಾರಿ ಪೊರ್ಲ ಗಂಟೆ ಭಜನಾ ಕಾರ್ಯಕ್ರಮ ಭಜನೆ ನಕಲು 2 ಜನ. ಹೈನುಗಾರಿಕೆ ಬಾರಿ 8 ಹೈನುಗಾರಿಕೆ ನಕಲು ಸಾಧಾರಣ 13 ಜನ ಶಿಬಿರಾರ್ಥರು ನೆಟ್ಟು ಪಾಲ್ಪಡಿದ್ದೇವೆ.
ಈ ಶಿಬಿರ ಭಾರಿ ವ್ಯವಸ್ಥಿತ ರೀತಿಯಲ್ಲಿ ನಡೆಯುತ್ತದೆ. ನಡೆಪರ ಕಾರಣ ವ್ಯವಸ್ಥಾಪನಾ ಸಮಿತಿ. ಆ ಸಮಿತಿನ ಪೂರ್ವಭಾವಿ ಸಭೆ ಆದಾಗ ಮುನ್ಪಾಲಿ ಉದ್ದೇಶಾಲಯ ಸಭೆ ಆದಾಗ ಆಲಿನ ದಿನೊಟ್ಟೆ ಭಾರಿ ವ್ಯವಸ್ಥಿತವಾದ ಸಭೆ ನಡೆಯುತ್ತದೆ. ಇಡೀ ಹಾಲ್ ಜನ ತಿಂದಿದ್ದು ಅದು ಕೊಟ್ಟು ಸಭೆ ನಡೆಯುತ್ತದೆ. ಅದೇ ರೀತಿ ಈ ಶಿಬಿರದ ವ್ಯವಸ್ಥೆ ತುಂಬಬಹುದು. ವ್ಯವಸ್ಥಾಪಕ ಅಧ್ಯಕ್ಷರು ಶ್ರೀನಿವಾಸ ಗೌಡ್ ಒಂದು ಮಾತು ಸಮಿತಿ ಸದಸ್ಯರೆಲ್ಲ ಎಡ್ಡೆಪ್ಪದ ಸಾಥೋಡಿ ಕಾರ್ಯಕ್ರಮ ನಡೆಯುತ್ತದೆ. ಈಗಲೇ ಯೋಜನೆ ಮಾತು ಈ ಅಧಿಕಾರ ಮಾರ್ಗದರ್ಶನ ಕ್ಯಾಂಪ್ ಬಾರಿ ಹೊರಗಡೆ ನಡೆದುಕೊಂಡು ಇಲ್ಲಿ ಐದನೇ ದಿನದ್ದು ಈ ತಿಂಗಳು ಮಧ್ಯಪ್ರದೇಶದಲ್ಲಿ ಕರ್ನಾಟಕ ರಾಜ್ಯದ 30 ಜಿಲ್ಲೆಯಲ್ಲಿ ನಡೆದುಕೊಂಡು ಇಟ್ಟು 4 ಶಿಬಿರ ಇತ್ತೇನೆ ಕುವೆಂಪು ನಗರ ಧಾರವಾಡ ಬೊಕ್ಕ ನಮ್ಮ ಬೆಳ್ತಂಗಡಿ ಬೆಳಾದ ಶಿಬಿರ ಸೇರಿದು ఒక ವಿಐಪಿ ಕ್ಯಾಂಪ್ ನಡೆದ 51 ಜನರು 4 ಕ್ಯಾಂಪ್ ಆಗುಂಡು ನಮ್ಮ ಎಡಮಕನೆಟ್ಟು ಇಲ್ಲಿ ಎಲ್ಲೆಡೆ ಕ್ಯಾಂಪ್ ನಡೆಪರು ಈ ತಿಂಗಳ ಶಿಬಿರ ಬರ್ಪುನ ನವೆಂಬರ್ ತಿಂಗಳು ಒಟ್ಟಿಗೆ 19 ಶಿಬಿರ ನಮ್ಮ ರಾಜ್ಯಗಳು ನಡೆಪರು ಬರ್ಪುನ ತಿಂಗಳು ಅಂಚನೆ ತಿಂಗಳು ಕ್ಯಾಂಪ್ ನಡೆದೊಂದು ನಡೆಪುಂದು ಈ ಸಂದರ್ಭ ಪ್ಲಾನ್ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಮಾತೆರೆಗಳ ಮೊದಲನೇ ಸೌಮ್ಯ ಸಂದಾಯಕರು ಈ ಪ್ರಾಸ್ತಾವಿಕ ಪಾತ್ರಗೂ ಮುಗಿಪಂದ ಚಿಕ್ಕುವುದಲ್ಲೇ ವಂದನೆ. ಇನ್ನು ಶಿಬಿರದ ತೊಂದರೆ 100 ಹೆಚ್ಚು ಜನ ಸದಸ್ಯರಿದ್ದೀರಿ. ಕಳೆಕಾಲ ದೆತೊಮ್ಮೆ ಒಂದಾಯ ಆಂಡಲ 70 ಜನ ಶಿಬಿರಾರ್ಥಿಗಳು ಪಾಲ್ಗೊಂಡಿದ್ದ ಈ ಶಿಬಿರವೇ ಪ್ರಮುಖ ಕಾವಂದೇರಿ ಈ ಪೊರ್ತುಗಾಲಕ್ಕೆ ಬರ್ತದೆ. ಗೋಡರ ಶಿಬಿರಾರ್ಥಿಗಳು ರಾತ್ರಿ ಬರ್ತದಕ್ಕೆ ಹೊಂದಿದ್ದೇನೆ ಕಾವಂದೇರೇಪ ಬರ್ಬೇರೆ ಊರದಲ್ಲಿ ಬರ್ತದಕ್ಕೆ ರಚಿತ ಪ್ರೀತಿ ಅವು ಇಲ್ಲಿ ಪೂರ ನಲ ಆಗ್ತದೆ. ನವರ ಕಣ್ಣೆ ಎದುರು ಪ್ರಮುಖ ಕಾವಂದೇರು ಅವರ ಜೋರಾಗಿ ಚಪ್ಪಾಳದ ಮೂಲಕವಾಗಿ ಈ ಮಣ್ಣದ ಪುಣ್ಯವಂತಿಕ ಕಾರಣ ಎನಿಸಿದ ಪ್ರಮುಖ ಕಾವಂದೇರಿಗೆ ಭಕ್ತಿಯುತ ಒಂದು ಇನ್ನ ಪಾತ್ರದ ಐಕ್ಯದಂಚಿ ಎಂಗುಳು ಮಾತೆಲ್ಲ ಕ್ಷೇತ್ರದ ಮಂಜುನಾಥ ಸ್ವಾಮಿ ಅಧ್ಯಕ್ಷರಿದ್ದೇವೆ. ఒక 70 ಶಿಬಿರ ಹಾಗೆ ಸಂತೋಷ ನನಗೆ ಬರುತ್ತೆ. ಕಾರಣ 25 ವರ್ಷಾనికి ಶಿಬಿರ 25 ವರ್ಷ ಗುರುವಾಗಿ ಇವತ್ತು ಕಾಲೇಜು 800 ಗುರು ಸೇರಿದ 25 ವರ್ಷ ಗುರು ಇದಕ್ಕೆ ಸ್ವಚ್ಛವಾದ ಬಂದಿದೆ. ಹಾಗೆ ಸಂತೋಷ ನನಗೆ ಯಾಕೆಂದ್ರೆ ಒಬ್ಬನೇ ಇದು ಬಂದಾಗ ಆಕ್ಸಿಜನ್ ದೂರದಿಂದ ಮಗ ಪುಣ್ಯ ಬೇರೆ ತಗೊಂಡೋಗಿ ಬೇರೆ ಲೆಕ್ಕ ಆಕ್ಸಿಜನ್ ದೂರ ಆತ್ಮ ಸ್ವಚ್ಛ ಜೀವನ ಮಾಡಿದರೆ ನಿರ್ವಂಚನೆ ಆ ಅಭ್ಯಾಸ ದೂರವಾಗಿರ್ತದೆ. ಕಾಲ ಅಭ್ಯಾಸ ದೂರ ಮಾಡ್ತೇವೆ. ಇಲ್ಲಿ 24 ಜನ ಬಿಟ್ಟುಕೊಂಡು ಈ ಸಂಭ್ರಮ ನಡೆದುಕೊಂಡು 100 ಜನ ಪರ್ವ ಶುರು ಮಾಡ್ತೇವೆ. ಹೋಗಿ ಏನಾಯ್ತು ಶುರು ಮಾಡ್ಕೊಂಡು ಶುರು ಮಾಡ್ತಾರೆ. ಆಮೇಲೆ 24 ಜನ ಈ ಜನ ಹುಡುಕಿದ ಸಂಭ್ರಮವಾಗಿ ಬರ್ತೇವೆ. ಬೆಳೆಯುವ ರೀತಿ ಒತ್ತಾಯ ಬರೋದೇ ಇಲ್ಲ. ಆ ಬರ್ಪಾಡು ನೋಡೋದಿಲ್ಲ. ಅಲ್ಲ ಭಾರಿ ಸಂತೋಷ ಗೀತೆಲ್ಲ ನಿಶ್ಚಯ ದೃಢ ನಿಶ್ಚಯ ಮತ್ತು ಭಾರಿ ಸಂತೋಷ. ಈ ಮಧ್ಯ ದೃಶ್ಯ ನಾವು ಮನುಷ್ಯ ಈ ಗ್ರೂಪ್ ಅಂದ್ರೆ ಈ ಮದ್ಯಪಾನಗಳು ಈ ದೃಶ್ಯದಿಂದ ನೋಡ್ಕೊಂಡಂತ ಮದ್ಯಪಾನ ಮೋಸವಾಗಿ ಪತ್ರ ಬರ್ತೀವಿ ಈ ದೃಶ್ಯಗಳನ್ನು ಪಂಚೇಂದ್ರಿಯನ್ನು ಪಂಚೇಂದ್ರಿಯಗಳು ಬಾರಿ ಆಕರ್ಷಣೆ ಮಾಡುವ ಶಕ್ತಿ ಇದೆ. ಈಗ ಮೂಗು ಪರಿಮಳ ಈ ವೈದ್ಯರಲ್ಲಿ ಪರಿಮಳ ಚಹಾ ಕಾಫಿ ಪರಿಮಳ ಚಹಾ ಪಂಚುವಂತೇಳಿ ಒಂದು ಖಂಡಿತ ಚಹಾ ಪದಾರ್ಥ ಆಮೇಲೆ ಪಂಚಕ್ಕೆ ನಿಗೀತೆ ಗೊತ್ತಾಗ್ಬೋದು. ಚಹಾ ಪದಾರ್ಥ ಇಂಟಿ ನಾನೇ ಬಂದಿದ್ವಿ ಮುಂಬೈ ಪರೀಕ್ಷೆ ಬಂದು ಪರೀಕ್ಷೆ ಮುಂಬೈ ಪರೀಕ್ಷೆ ಮಾಡ್ತಾರೆ. ಚಹಾ ಅಜ್ಜ ಮೂಗು ಕೆಡಿ ಬೈಯಪ್ಪಾಗಿ ಹೋಗಿ ಬೈ ಬೈಯಾಗಿ ಗಮನದಲ್ಲಿ
ನಾನು ವಿಷಯ ಆಸಕ್ತಿ ಕೋಳಿ ನಾಳೆ ನಾಳೆ ಬೇಗ ನಾವು ಲೇಪುಡು ನಾಳೆ ಬಲ ಬಲ ತೊಂದ ತೊಂದ ಊರು ಅಭ್ಯಾಸ ನಾಳೆ ఒక జన్మ ఈ పూర పంచాయతీల ఆకర్షణ అంటే ಬೋರ್ಡ್ ಮಜಾ ಮಾಡಿ ಮಾದ ಪೂರ ಮದ್ಯಪಾನ ಬೋರ್ಡ್ ಮಜಾ ಮಾಡಿ ಏನು ಬೇಕು ಮಜಾ ಮಾಡ್ಕೊಂಡು ಅದನ್ನ ಧರ್ಮ ಕೊಡ್ತೀವಿ ಧರ್ಮ ಮಜಾ ಮಾಡಿ ಅಂತಿದ್ದೀವಿ ಇದು ಕೊಂಡು ಮಜಾ ಮಾಡಿ ಮಜಾ ಮಾಡಿ ಕನ್ನಡದಲ್ಲ ಪಾನಸ ಆಕರ್ಷಣೆ ಕಣ್ಣಿಗೆ ನಾಳೆ ಈ ಸ್ಪರ್ಶದಲ್ಲಿ ಈತ ಜನ ನಮ್ಮ ಶತ್ರುಗಳು ಅಂತೇಳಿ ಪುರ ಹಿರಿಯ ಹೋಗ್ಲಿ ಶತ್ರು ನಮ್ಮ ಮಾತಾಡ ಬೇರೆ ಶತ್ರು ಇದೆ ನಮಗೆ ಐದಿಂದ ಅದರಲ್ಲಿ ಮಾತನಾಡ ನಮ್ಮ ಏರೆಲ್ಲ ಕೆಂದೂರಿ ಏರು ಕೆಂದು ಪಂಚಾಯತ್ ಪಂಚಾಯತ್ ಈ ಗುಟ್ಟನ್ನು ಶಿವಬೇಡ ವೈಎಸ್ ಪಾಯಿಸಿದ್ರು ಅದು ಕೊಂಡು ಮಾತನ್ನು ಕಂಡದು ಈಗ ನಾನು ಮದ್ಯಪಾನದ ಅಭ್ಯಾಸ ದೂರ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ ಪ್ರಯಾಸ ಕಂಡು ದಾಖಲೆ ಹಾಕೊಂಡು ಬಂಡೆ ಪ್ರತಿನಿಧಿಗಳು ಬಂಡಿ ಸಿದ್ಧಾರಲ್ಲಿ ಬಂಡಿ ಸಿದ್ಧಾರಲ್ಲಿ ಇಂದಿನ ಕಾಲೇಜಿಗೆ ಕೊಂಚ ಬರ್ತೇವೆ ಕೊಂಚ ಬೇರೆ ಕೈಗೆ ಧಾರವಾಡ ಬೇರೆ ನೋಟಿಗೆ ಇದೆ ಕನ್ನಡ ಇಲ್ಲಿ ಲೋಕಲ್ ಕೆಲಸ ಮಾಡೋದು ವಾಕಿಂಗ್ ಹೋಗೋಣ ಅಭ್ಯಾಸ ಇರ್ತದೆ ವಾಕಿಂಗ್ ಹೋದಾಗ ಹಾಕಿ ಗೊತ್ತಾಗ್ತದೆ ಜನ ಬೇಕು ಎಲ್ಲ ಪಂಚದ ಜನ ಬೇಕು ಸೈಕಲ್ ಜನ ಬೇಕು ಗಾಯಕ ಜನ ಹಾಗೆ ಈಗ ಪಕ್ಕದ ಬೆಳಿ ಅಷ್ಟು ಬಗೆಯಿತು ಅಷ್ಟು ದುಡ್ಡು ಬದುಕೇಳು ಕೊಡುಗು ನನ್ನ ಬದುಕಿ 4-5 ಮೈಸೂರು ಹೋಗಿ ನೋಡಲು ಎರಡು ಹೋಗಿ ನನ್ನ ದುಡ್ಡು ಹೋಗಿ ಲಕ್ಷಗಟ್ಟಲೆ ವರ್ಷಕ್ಕೆ ಉಸೂರಿಗೆ 5 ಲಕ್ಷ ಕಾಂಟ್ರಾಕ್ಟ್ ಅದೇ ಕೊಡಿ ಅವು ಒಬ್ಬರೇ ನಾನು 3 ಲಕ್ಷ 5,000 ರೂಪಾಯಿ ಕೇವಲ 5,000 ರೂಪಾಯಿಗೆ ಕೆಲಸ ಮಾಡ್ತಿದ್ದೇವೆ 10,000 ರೂಪಾಯಿಗೆ ಕೆಲಸ ಮಾಡ್ತಿದ್ದೇವೆ ಅದರಂತ ಅಮಾಯಕವಾಗಿ ದಾದಾ ತಾಳಿದ ವಿನಾಕಾರಣ ಆಯ್ತಿದ್ವಿ ಈ ಕೊಂಚ ಸುಮಾರು 7 ವರ್ಷದಿಂದ ಕೆಟ್ಟ ಕೆಲಸ ಕೆಟ್ಟ ಕರ್ಮಗಳನ್ನು ಮಾಡುವುದರಿಂದ ವಿಷಯಗಳನ್ನ ಮಾತ್ರ ಬಿಡುಗಡ ಕೇಳ್ತಾರೆ ಜನ ಪರದಿದ್ದೀವಿ ನಮ್ಮ ಮನೋದೀಪ ವ್ಯಾಪಾರ ಡಾಕ್ಟರ್ ದಿನೇಶ್ ಬೆಂಗಳೂರು ರಾಯಮಣ ಡಾಕ್ಟರ್ ಆದರೆ ವಿಡಿಯೋ ಹೋಗಿ ಡ್ರೈನೇಜ್ ಇದೆ ಗಲೀಜ್ ಹೋಗಿ ನಾನು ಡ್ರೈನೇಜ್ ಬ್ಲಾಕ್ ಆಗಿದೆ ನಾನು ಬ್ಲಾಕ್ ಸರಿ ಬರ್ತಾ ಇದೆ ಹುಡುಗಿ ಕಾರ್ ಪಡೆದ್ರೆ ಆ ವಾಸನ ಗಲೀಜಿಂದ ಈಗ ರೆಂಕ ಒಂದು 5 ನಿಮಿಷ ಆಗ್ತದೆ ಈಗ ರೆಂಕ 5 ನಿಮಿಷ ಮಾಡೋದನ್ನು ಅಲ್ಪ ಸತ್ತಿದೆ ಅಂಚಿನ ಕೆಲಸದಲ್ಲಿ ಪೂರ ಮಾಡಿಕೊಳ್ಳುವುದನ್ನು ಸುಲಭ ಸ್ವಲ್ಪ ಮಾಡೋದು ಸತ್ತಿದೆ ಅಂತಂದ್ರೆ ಈ ದೀನ ಕೆಲಸ ಮಾಡಿಕೊಳ್ಳೋ ಮನಸ್ಸು ತಯಾರು ಮಾಡಿಕೊಳ್ಳೋ ದೃಶ್ಯಗಳಿಗೆ ತೊಡಗುವ ವಾಕ್ಯ ಸ್ವಲ್ಪ ಅಡಿ ಮಾಡುದು ವಾಕ್ಯ ಅಡಿ ಮಾಡ್ಕೊಂಡು ಮನಸ್ಸು ಸೇವಿಂಗ್ಸ್ 86 ಲಕ್ಷದಿಂದ 86 ಲಕ್ಷ ಒಂದು ವರ್ಷ ಅದಾದ ಟೀಮ್ ಲಕ್ಷ ಒರಿಲು ಒಂದು ವರ್ಷ ಒರಿಲು
86 ಲಕ್ಷ ರೂಪಾಯಿ ಒಂದು ಬೆಳೆದ ನಾವು ಅಷ್ಟು ಇಂಜಿನಿಯರ್ ಗಾಯಗೊಂಡಿದ್ದೀವಿ. ಅವರಿಗೆ ವ್ಯಾಪಾರ ಆಗಿತ್ತು, ಪ್ರಮಾಣ ಬಂದಿದ್ದು ಪೂರ ಇನ್ನೊಂದು 6 ಲಕ್ಷ ರೂಪಾಯಿ ಮಾಡ್ತಾರೆ. ಯಾಕೆ ಈ ಶಾಪ ಬಿಟ್ಟಿದ್ದೀವಿ ಸುರುತ್ತ ನೀಡಕ್ಕೆ ಭಾಳ ಜನ ಈ 86 ಲಕ್ಷ ರೂಪಾಯಿ ಬೇಜಾರ ಸಂತೋಷ ಉಂಟಲ್ಲ ದೂರ ಮಾಡೋದ್ರಿಂದ 6 ಲಕ್ಷ ರೂಪಾಯಿ ಹೋಗಿದ್ರು. ಆರೋಗ್ಯ ಹೇಳಿದ್ರು, ಮಾನವ ಹೇಳಿದ್ರು, ಏನೆಲ್ಲ ಪರಿವರ್ತನೆ ಇಲ್ಲಿ ಪ್ರಸಕ್ತಿ ಕಟ್ಟಿದ್ರು. ಶಿವರ ಆಯ್ತಿರ್ಕಲ್ಲ ಆಗುತ್ತದೆ ವ್ಯತ್ಯಾಸ ದುಮ್ಮಾಗ ಕಲ್ಪನೆ ಬರೋದು ಆದಾಗೆ ಬಸ್ ಇದೆಯಾ ಕೈ ಎಲ್ಲ ಉಂಟಾಗಿದೆ ಅಂತಂದ್ರೆ ಆಗ ಮನಸ್ಸಲ್ಲಿ ಒಳ್ಳೆ ಕೊಟ್ಟು ಆಸೆ ಸ್ವಂತ ಕಾಲ ಕೊಡುವುದು ಆಸೆ, ಸ್ವಂತ ಕಾಲ ಕೊಡುವುದು ಆಸೆ ಅಂದ್ರೆ ಕೈಗೆ ಮಾಡಿ ಸುಬ್ರಹ್ಮಣ್ಯ ಕೊಡುವಾಗ ಶಿಬಿರ ಬಂದಿದ್ದು ಯೋಗ್ಯ ಅಂದ್ರೆ ಯೋಗ್ಯ ಸ್ವಲ್ಪ ಮಾರುತಿ ಕಂಪನಿಯಲ್ಲಿ ಬೆಂಗಳೂರು ಫೋಟೋಗ್ರಾಫರ್ ಪರಿವರ್ತನೆ ಒಂದು ಇದರ ಜೋಕೆ ಮತ ಶಾಪ ಅಪನಕಾರಿ ಶಾಪ ಜೋಕೆ అంటే జోకులు పెట్టేవారు, అంశాలు పెట్టేవారు, కుటుంబం పెట్టేవారు, ఇట్లు పెట్టేవారు, ఆరోగ్యవాడు ఈ గత కారణాలు పురుషుల ముక్త జీవనం అనుకుంటుంది. భార్య ఈ దినముఖ్య దినముఖ్య కాల వస్తుంది మత్స్య శిబిర పంపాడు గురుతాను గురుతారందరి కాల ఎలా ಖಂಡಿತ ಹಾಕಿದಾಗ ಬಂತು ಶಿಬಿರ ಹೋಗಿ ಈ ಜನರು ಶತ್ರುಗಳು ಶತ್ರು ಎಲ್ಲ ಶತ್ರುಗಳು ಹಾಕೋದು ಗುರಿಗೆ ಹಾಕಲೇ ಹೋಗ್ತೇನೆ పరిచిందన్న ఇదే కూడా ఉడికి హాకులు పొరపాటు నుంచి పాత్ర చెప్తున్నాను మీకు రాత్రి పడుతుంది అంటే పగలు పడుతుంది రాత్రి రాత్రి పడుతుంది పగలు మే పప్పు ఈ కథ ఈ ఊరగతి ఈ శిబిర ఇటువంటి జోకులు బంధంగా కన్య బంధంగా అతని భాష ధర్మసం గుడ్డిబాబుని ఉపయోగం ఇది అమలు కొడుకు రావని ఓళ్ళ ఆయన దీనికి వస్తుంది ಮಕ್ಕಳು ಹೋಗಿ ಇಲ್ಲದಾಯ್ಬೋದು ಮಾಡ್ಕೊಂಡು ಇತ್ತೆ ಇತ್ತೆ ಭಾಗವನ್ನು ಬಿಡಬೇಕಾದ್ರೆ ಜೋಗಿ ಕಾಪಾಡ್ತಾರೆ ಅಮ್ಮದೇ ನಮ್ಮದೇ ಆಗ್ತದೆ ನಮ್ಮದೇ 5 ಬಿಸ್ಕೆಟ್ ಉದ್ದ ಮಾಲೆ ನನಗೆ ಮಾಲೆ ಉಪಯೋಗ
ಇವರು ಕಾಡು ಬದುಕು ಇರ್ತೀರಿ ಅವಾಗ ಕಾಡು ಶಬ್ದಕ್ಕೆ ಕೆಲವು ಮತ ಈ ಕುಚ್ಚು ಮತ ಶಬ್ದಕ್ಕೆ ನಮ್ಮ ಶಬ್ದಕ್ಕೆ ಅವಾಗ ಆ ರಕ್ಕಸನ್ನು ಈ ಮೂರು ಬಲಿ ಕೊಡುವ ಮನೆಯಲ್ಲಿ ಆ ರಕ್ಕಸ ಸ್ವಾಮಿಗಳು ಒಂದ್ಸತಿ ಸಭೆಗೆ ಹೋಗಿದ್ದರು ಸ್ವಾಮಿ ಅವರು ಗುಡಿಗೆ ಬಂದು ಆ ಜೂಡುಗಳೆಲ್ಲ ಕೇಳಿದ್ರೆ ಎಲ್ಲರೆಲ್ಲ ಕೇಳಿದ್ರು ಈ ಮೊದಲಿಗೆ ಹೋಗೋಣ ಅಂತ ಮಾಡಿದ್ರೆ ಇನ್ನಿತ ಜನ ದೂರ ಹೊಡೆದುಕೊಂಡು ಮೇಲೆ ದೂರ ಇದ್ದೇ ಬಿಡ್ತೀವಿ ಕಾರಣ ಆ ವಿಷಯ ಬಗ್ಗೆ ಬಿಟ್ಟಿರ್ಕೊಂಡು ಆ ಬೇರೆಕೊಂಡು ಆದ್ರೆ ನಾನು ಅಸಹ್ಯವಾಗಿ ಬೇರೆಕೊಂಡು ಪೂರ ಕಳೆದೊಂದು ಆ ಬೇರೆ ಈ ಪರಿವರ್ತನೆ ಆಗಬೇಕಾದ ಏತು ಮಾತುಗಳು ಜೀವನ ಆಜೆ ಮಾಡ್ಕೊಂಡು ಆಜೆ ಮಾಡ್ಕೊಂಡು ಡಬಲ್ ದೋಷ ಬರ್ಬೋದು ಆಜೆ ಮಾಡೋದು ಆಜೆ ಮಾಡ್ಕೊಂಡು ವಾಚಿಗಳಲ್ಲಿ ಮಾಮೂಲಿ ಪಾತ್ರ ಆಜೆ ಮಾಡ್ಕೊಂಡು ಹಾಗಾಗಿ ಕಾಯಿ ಮನಸ್ಸು ಬರ್ತದೆ ಇಬ್ಬರು ಮನಸ್ಸು ಇರುತ್ತೆ ಹಾಗಾಗಿ ನಮ್ಮ ಶಿಬಿರ ಒಂದು ನಿಜమైన ಪರಿವರ್ತನೆ ಭಾರಿ ಖುಷಿ ಆಗ್ಲಿಲ್ಲ ಇದೇ ಜನ ಎಪ್ಪತ್ತೆಂಟು ದಿನ ಅನ್ನದಾನ ಪ್ರಶಸ್ತಿ ಪ್ರೀತಿ ಬರುತ್ತೆ ಅಂತೇಳಿ ಮಾತಲ್ಲಿ ಪರಿವರ್ತನೆ ಆತನಕ್ಕೂ ಗಟ್ಟಿ ಮನಸ್ಸು ಮಾಡ್ಕೊಂಡು ಆ ಆಕರ್ಷಣೆ ಬರ್ತದೆ ಏನು ಇಂಜಿನ ಬರ್ತದೆ ಒಂದು ದಿನ ಬರ್ತಾ ಎಲ್ಲ ಈ ದಿನ ಶಿಬಿರದಲ್ಲಿ ಕುಟುಂಬ ಇದ್ದಂತೆ నిజమైన పేరు మాటలన్నీ సంతోషంగా నిత్య ఏపగా ఇప్పుడు మనసు సంచలన మాట్లాడాలి అయితే బదులు నన్ను శిబిరాలు 25 ವರ್ಷ ಕ್ಯಾಂಪ್ చేశాను 25 ವರ್ಷ ಶಿಬಿರ ಅವರ ಕಾಪಾಡು ಬೇಗ ಈಗ ಮಕ್ಕಳು ಬೇಗ ಶಿಬಿರ ಅಕಲು ಸುರುತ ಶಿಬಿರ ಬರ್ತಲಕ್ಕೆ 25 ವರ್ಷವನ್ನ ಸುರುತ ಶಿಬಿರ ಮೂಜಿ ಆತ ಮೂಜಿ ಒಂದು ನಾಲ್ಕನೇದು ದೇವಿ ಪ್ರಸಾದ್ ಶಿಬಿರ ನಿಜವಾದ ಯಶಸ್ಸಾಗಿದೆ ಬೇರೆ ವಿಶೇಷ ಅನುಗ್ರಹ ಧರ್ಮಸಭೆ ಬಂದಾಗ ನೀತಿ ಬರ್ತದೆ ಆದ್ರೆ ನೀತಿ ಬರ್ತದೆ ಲೇಖಕ್ಕೆ ಮಾತಾಡಿದ್ರೆ ಬಂದಾಗ ಭಾರಿ ಖುಷಿ ರೋಗ ಸಾಧ್ಯತೆ ಇದು ಬೇರೆ ಬಾಯಿ ಕೈತಲ್ಲ ಕೈ
ಮಾತ್ರ ಗ್ರಾಮದ ನಿರ್ಧಾರ. ಚಪ್ಪಾಳೆಯ ಮೂಲಕವಾಗಿ ನನ್ನ ಕೃತಜ್ಞತೆಯನ್ನು ಸಲ್ಲಿಸುವಂತ ಪ್ರೀತಿಗೆ ಸ್ವಾಗತಿಸಬಹುದಿಲ್ಲ. ಧನ್ಯವಾದ. ಸುರೇಂದ್ರ ಯೋಜನಾಧಿಕಾರಿ, ಬೆಳ್ತಂಗಡಿ ತಾಲೂಕು. ಇಲ್ಲಿಯ ಎಲ್ಲ ಸ್ಥಳ ಸಾನ್ನಿಧ್ಯ ದೇವರುಗಳಿಗೆ ಭಕ್ತಿಯಿಂದ ಪ್ರಾರ್ಥಿಸುತ್ತಾ 1867ನೇ ಮಧ್ಯವರ್ಜನ ಶಿಬಿರವು 5ನೇ ದಿವಸದಲ್ಲಿ ಈ ದಿವಸ ನಮ್ಮೆಲ್ಲರ ಭಾಗ್ಯ ಅಂತ ಹೇಳ್ಬೋದು. ಈ ಸಂದರ್ಭದಲ್ಲಿ ಪೂಜ್ಯರು ಆಗಮಿಸಿ ನಮ್ಮೆಲ್ಲ ಶಿಬಿರಾರ್ಥಿಗಳಿಗೆ ಪೂಜ್ಯರ ಮಾರ್ಗದರ್ಶನ ಸಿಕ್ಕಿರುವಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳ್ತಾ, ಈ ಒಂದು ಮಧ್ಯವರ್ಜನ ವ್ಯವಸ್ಥಾಪನಾ ಸಮಿತಿ ಬೆಳಾಲು ಹಾಗೂ ಸ್ಥಳೀಯ ಎಲ್ಲ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಆರಿಕೋಡಿ ಹಾಗೂ ಶ್ರೀ ಅನಂತ ಪದ್ಮನಾಭ ದೇವಸ್ಥಾನ ಅನಂತೋಡಿ ಬೆಳಾಲು, ರೋಟರಿ ಕ್ಲಬ್ ಬೆಳ್ತಂಗಡಿ, ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಉಜಿರೆ ಹಾಗೂ ಎಲ್ಲ ನವಜೀವನ ಸಮಿತಿಗಳ ಸಹಯೋಗದೊಂದಿಗೆ ಬಹಳ ಯಶಸ್ವಿಯಾಗಿ 1867ನೇ ಮಧ್ಯವರ್ಜನ ಶಿಬಿರ ನಡೀತಾ ಇದ್ದು, ಈ ಪುಣ್ಯ ಕಾರ್ಯಕ್ರಮಕ್ಕೆ ಪೂಜ್ಯರು ಆಗಮಿಸಿ ನಮಗೆಲ್ಲರಿಗೂ ಮಾರ್ಗದರ್ಶನ ಆಶೀರ್ವಚನ ಮಾಡಿದ್ದಾರೆ. ಪೂಜ್ಯರಿಗೆ ನಮ್ಮೆಲ್ಲರ ಪರವಾಗಿ ಅತ್ಯಂತ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ನಮ್ಮ ಬೆಳಾಲಿನ 748ನೇ ಮಧ್ಯವರ್ಜನ ಶಿಬಿರದಲ್ಲಿ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿ, ಇವತ್ತಿನ ಈ ಒಂದು ಶಿಬಿರದಲ್ಲಿ ಗೌರವ ಅಧ್ಯಕ್ಷರಾಗಿ ಶ್ರೀಯುತ ಜತ್ತಣ್ಣ ಗೌಡ್ರು ನಮ್ಮೊಂದಿಗೆ ಇದ್ದು ನಮ್ಮ ಇಡೀ ಶಿಬಿರದ ವ್ಯವಸ್ಥೆಯನ್ನು ನೋಡಿಕೊಳ್ತಾ ಇರುವಂತಹ ಈ ಊರಿನ ಗಣ್ಯರು ಹಾಗೂ ಮಾರ್ಗದರ್ಶಕರಾಗಿರ್ತಕ್ಕಂಥವರಿಗೆ ನಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಸಾವಿರದ 1867ನೇ ಮಧ್ಯವರ್ಜನ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿ ಶ್ರೀ ಶ್ರೀನಿವಾಸ ಗೌಡ ಅಧ್ಯಕ್ಷರು ನಮ್ಮೆಲ್ಲರಿಗೂ ಮಾರ್ಗದರ್ಶಕರು ಹಾಗೂ ಪ್ರತಿದಿನ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮೊಂದಿಗೆ ಇದ್ದು ಸಂಜೆ ರಾತ್ರಿ ಹಗಲು ಎನ್ನದೆ ನಮ್ಮೊಂದಿಗೆ ಶ್ರಮಿಸುತ್ತಿರುವಂತಹ ಶ್ರೀಯುತ ಅಧ್ಯಕ್ಷರಿಗೆ ನಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವಪೂರ್ವಕ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ನಮ್ಮ ಈ ಭಾಗದಲ್ಲಿ ಎಲ್ಲ ಕಾರ್ಯಕ್ರಮಗಳಿಗೆ ತನ್ನದೇ ಆದಂತಹ ಸಹಕಾರವನ್ನು ಕೊಡುತ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರತಕ್ಕಂತಹ ವಿದ್ಯಾ ಮೇಡಮ್ ಅವರಿಗೂ ಕೂಡ ಅತ್ಯಂತ ಗೌರವಪೂರ್ವಕವಾಗಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಜನಜಾಗೃತಿ ಕಾರ್ಯಕ್ರಮದ ಸ್ಥಾಪಕ ಅಧ್ಯಕ್ಷರು ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿರ್ತಕ್ಕಂಥ ಶ್ರೀಯುತ ವಸಂತ್ ಸಾಲಿಯಾನ್ ಸರ್ ಅವರನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಜಿಲ್ಲೆಯ ನಮ್ಮ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರು ಶ್ರೀಯುತ ಪದ್ಮನಾಭ ಶೆಟ್ಟಿ ಸರ್ ಅವರು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ತಾಲೂಕಿನ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ ಕಾಸಿಂ ಮಲ್ಲಿಮನಿ ಅವರು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ನಮ್ಮ ಜಿಲ್ಲೆಯ ಉಪಾಧ್ಯಕ್ಷರು ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಶಾರದಾ ರೈ ಅವರು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಹಾಗೆಯೇ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ವೆಂಕಟರಾಯ ಅಡೂರ್ ಸರ್ ಅವರು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಶ್ರೀಯುತ ತಿಮ್ಮಪ್ಪ ಗೌಡ ಬೆಳಾಲು ಸರ್ ಅವರು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಎಲ್ಲರನ್ನ ಅತ್ಯಂತ ಗೌರವಪೂರ್ವಕವಾಗಿ ವಂದಿಸಿಕೊಳ್ಳುತ್ತಿದ್ದೇನೆ. ಶ್ರೀಯೋನ್ ಆಶ್ರಮದ ನಮ್ಮ ಯುಜಿ ಫೌಲಸ್ ಸರ್ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ನಮ್ಮ ಕೇಂದ್ರ ಸಮಿತಿಯ ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ಸೀತಾರಾಮರವರು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ನಮ್ಮ ಪ್ರಾದೇಶಿಕ ನಿರ್ದೇಶಕರಾದಂತಹ ಶ್ರೀಯುತ ವಿವೇಕ್ ವಿನ್ಸೆಂಟ್ ಪಾಯ್ಸ್ ಹಾಗೂ ದುಗ್ಗೇಗೌಡ ಸರ್ ಹಾಗೂ ನಮ್ಮ ಈ ಎಲ್ಲ ಕಾರ್ಯಕ್ರಮಗಳನ್ನು ಅತ್ಯಂತ ಜನಸಾಮಾನ್ಯರಿಗೆ ಮುಟ್ಟಿಸಲಿಕ್ಕೆ ಬಂದಿರತಕ್ಕಂಥ ನಮ್ಮೆಲ್ಲ ಪತ್ರಿಕಾ ಮಾಧ್ಯಮದ ಅಧ್ಯಕ್ಷರು ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರನ್ನು ಈ ಸಂದರ್ಭದಲ್ಲಿ ಅತ್ಯಂತ ಗೌರವಪೂರ್ವಕವಾಗಿ ಗುರುತಿಸಿಕೊಳ್ಳುತ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ತಾಲೂಕಿನ ಎಲ್ಲ ಜನಜಾಗೃತಿ ವೇದಿಕೆಯ ಸದಸ್ಯರು, ಗ್ರಾಮ ಸಮಿತಿಯ ಅಧ್ಯಕ್ಷರುಗಳು, ನವಜೀವನ ಸಮಿತಿಯ ಎಲ್ಲ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಎಲ್ಲ ಒಕ್ಕೂಟದ ಅಧ್ಯಕ್ಷರುಗಳು ನಮ್ಮೊಂದಿಗೆ ಈ ದಿವಸದ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಜೊತೆಯಲ್ಲಿ ನಮ್ಮ ವಿಶೇಷವಾಗಿ 76 ಮಂದಿ ನವಜೀವನಕ್ಕೆ ಕಾಲಿಡ್ಲಿಕ್ಕೆ ತಯಾರಾಗಿರ್ತಕ್ಕಂಥ ಎಲ್ಲ ನವಜೀವನ ನಮ್ಮ ಶಿಬಿರಾರ್ಥಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಎಲ್ಲರನ್ನ ಅತ್ಯಂತ ಗೌರವಪೂರ್ವಕವಾಗಿ ಗುರುತಿಸಿಕೊಳ್ಳುತ್ತಾ
ಈ ದಿನದ ಸಂಜೆಯ ತಿಂಡಿಯ ವ್ಯವಸ್ಥೆಯನ್ನು ಮಾಡಿರತಕ್ಕಂತಹ ಬಾರಿತಾಯ ಸರ್ ಅವರನ್ನು ಗುರುತಿಸಿಕೊಳ್ಳುತ್ತಾ ಈ ಮುರಿದು ಕುಳಿತಿಗ ವನಿತೆ ಕಲ್ಲವ ವರದಲೋಚನ ಪಿಡಿದು ಹೋಗದೆ ಅನುನಯದಿ ರಮಿಸಿದನು ತೇಗದ ಘನತೆಯಿಲ್ದ ರಾಜ ಬೃಂದಾವನದೊಳು ನಂದ ಕುಮಾರನು ರಾಧೆಯ ಕಾಣಲು ಬಂದಿಗನು ಬೃಂದಾವನದೊಳು ನಂದ ಕುಮಾರನು ರಾಧೆಯ ಕಾಣಲು ಬಂದಿಗನು ರಾಧೆಯ ಕಾಣಲು ಬಂದಿಗನು
ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ ಟಿವಿ. ಇದು ಹೊಸತನದ ಸಂಕಲನ. STM ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ 200 ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ 100 ಹಾಸಿಗೆಗಳ ಜನರಲ್ ವಾರ್ಡ್, 38 ಸೆಮಿ ಸ್ಪೆಷಲ್ ವಾರ್ಡ್, 41 ಸ್ಪೆಷಲ್ ರೂಮ್ಸ್, 2 ಡಿಲಕ್ಸ್ ವಾರ್ಡ್, 9 ಹಾಸಿಗೆಗಳಿರುವ ICU ಹಾಗೂ 10 ಡೇ ಕೇರ್ ಬೆಡ್ಗಳು ಲಭ್ಯವಿದೆ. ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ. ಸಂಪರ್ಕಿಸಿ 08256295611 ಅಥವಾ 08256295616 ಅಥವಾ 7760397878.